नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं रतमवादिशं सत्यमवादिशं तन्मामावीद तद्वक्तारमावीद आवीन्माम् आवीद्वक्तारम् ॐ शान्ति शान्ति शान्तिः सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः यस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः ईरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः सान्नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयम् ओं नमो ब्रह्मादिभ्यो ब्रह्मविद्या संवर्धाय कर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहित प्रज्ञानघनः प्रत्यगर्थो ब्रह्मीवाहमस्मि स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकरो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्देदं सच्चिदानन्दं यतिवर्यं महामतिं वेदवेदान्ततारक्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं तदाश्रयं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म वसुदेवसुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं ಗೋಕುಲಾಷ್ಟಮಿ ನಿಮಗೆಲ್ಲರಿಗೂ ಆ ಪರಮಾತ್ಮನ ಕೃಷ್ಣ ಪರಮಾತ್ಮನ ಅನುಗ್ರಹವಾಗಲಿ ಅಂತ ಹೇಳ್ತಾ ಆ ಕೃಷ್ಣನ ಬಗ್ಗೆ ಒಂದು 4 ಮಾತನ್ನು ಹೇಳ್ತೇನೆ. ಪರಮಾತ್ಮನು ಲೋಕದಲ್ಲಿ ಅವತಾರ ಮಾಡುವಾಗ ವಿಶಿಷ್ಟವಾದ ಉದ್ದೇಶದಿಂದ ಅವತಾರ ಮಾಡ್ತಾನೆ. ಕೃಷ್ಣಾವತಾರ ಮಾತ್ರ ಅದ್ಭುತವಾದಂತಹ ಅವತಾರ. ಅದರಲ್ಲಿ ಆ ಭಗವದ್ಗೀತೆಯನ್ನ ಲೋಕಕ್ಕೆ ಕೊಟ್ನಲ್ಲ, ಎಲ್ಲಾ ಜನರಿಗೂ ಅನುವಾಗಲಿ ಅಂತ. ಅದು ವೇದಗಳ ಸಾರವಾಗಿದೆ. ಜಗತ್ತಿನ ಎಲ್ಲಾ ಜನರಿಗೂ ಅಧಿಕಾರವಿದೆ. ಯಾರು ಬೇಕಾದ್ರೂ ಆ ಭಗವದ್ಗೀತೆಯಿಂದ ಜೀವನವನ್ನ ಧನ್ಯ ಮಾಡ್ಕೋಬಹುದು. ಭಗವದ್ಗೀತೆಯಲ್ಲಿ ನೀತಿಶಾಸ್ತ್ರ, ಧರ್ಮಶಾಸ್ತ್ರ, ಭಕ್ತಿಶಾಸ್ತ್ರ, ತತ್ವಶಾಸ್ತ್ರ 4 ಕೂಡ ಅಡಕವಾಗಿದೆ. ನೀವು ಸರಿಯಾಗಿ ಗುರುಗಳಿಂದ ಅದನ್ನ ಕೇಳಿದರೆ, ಶ್ರವಣ ಮಾಡಿದರೆ, ಶಂಕರ ಭಾಷ್ಯ ಸಹಿತವಾಗಿ ಆ ಭಗವದ್ಗೀತೆ ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ವಿಧವಾದಂತಹ ಜ್ಞಾನವನ್ನು, ಭಕ್ತಿಯನ್ನು ಎಲ್ಲವನ್ನೂ ಕೊಡುತ್ತೆ. ಜೀವನದ ಪರಮೋದ್ದೇಶವಾಗಿದೆ, ಸುಲಭವಾಗಿದೆ. ಈಗ ವೇದವನ್ನು ಕಂಠಪಾಠ ಮಾಡೋದು ಕಷ್ಟ. ಭಗವದ್ಗೀತೆ 1 ಗಂಟೆ 1.5 ಗಂಟೆ ನಿಧಾನವಾಗಿ ಹೇಳಿದ್ರೆ ಮುಗಿದೋಗತ್ತೆ ಅಷ್ಟೇ. ಆದ್ರೆ ಆ ಭಗವದ್ಗೀತೆಯ ಸ್ವಾರಸ್ಯವನ್ನ ಆ ಅವತಾರ ಮಾಡಿದ್ನಲ್ಲ ಭಗವಂತ, ಆ ರಣರಂಗದ ಯುದ್ಧದ ನಡುವೆ ಹೇಳ್ದ. ನಮ್ ಗುರು ಹೇಳೋರು, ಅಜಸ್ವರೂಪ ಅವ್ಯಯ ಆತ್ಮ ಪಾರ್ಥಸಾರಥೆ ಪಾಹಿ ವಿಭೋ ಪುರುಷೋತ್ತಮ ಪರ ವಾಸುದೇವ ಶ್ರೀ ಪಾರ್ಥಸಾರಥೆ ಪಾಹಿ ವಿಭೋ ಅಂತ ಒಂದು ಇದನ್ನ ಭಜನೆಯನ್ನು ಮಾಡಿದ್ದಾರೆ. ಅಜನಾದಂಥವನು, ಹುಟ್ಟಿಲ್ಲದವನು, ಅವ್ಯಯನು, ನಾಶವಿಲ್ಲದವನು, ಆತ್ಮನಾಗಿದ್ದಾನೆ, ಎಲ್ಲರ ಸ್ವರೂಪವಾಗಿರುವಂತಹ ಪರಮಾತ್ಮ ಅಂತ ಅವನು ಪಾರ್ಥಸಾರಥಿ, ನರನಿಗೆ ಸಾರಥಿಯಾದ. ನರ ಅಂದ್ರೆ ಅರ್ಜುನ ಅಂತಲೂ ಅರ್ಥ ಆಗತ್ತೆ, ನರ ಅಂದ್ರೆ ಮನುಷ್ಯ ಅಂತಲೂ ಅರ್ಥ ಆಗತ್ತೆ. ಹಾಗೆ ಮನುಷ್ಯರಿಗೆಲ್ಲರಿಗೂ ಬುದ್ಧಿಗೆ ಸಾಕ್ಷಿಯಾಗಿದ್ದುಕೊಂಡು ನಮ್ಮ ಬುದ್ಧಿಯನ್ನ ನಡೆಸ್ತಾ ದೇಹ ಅನ್ನೋ ರಥವನ್ನ ಸರಿಯಾದ ದಾರಿಯಲ್ಲಿ ನಡೆಸುವಂಥವನು ಪರಮಾತ್ಮನೊಬ್ಬನೇ. ಅವನು ಈ ಸಂಸಾರ ಅನ್ನುವಂತಹ ಮಹಾಯುದ್ಧದಲ್ಲಿ ಸಾರಥಿಯಾಗಿ ನಿಂತ ಅಂದ್ರೆ
ಯತ್ರ ಯೋಗೇಶ್ವರ ಕೃಷ್ಣ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀವು ಪರಮಾತ್ಮನನ್ನ ಹೃದಯದಲ್ಲಿ ಸಾರಥಿಯಾಗಿ ಕೂರಿಸಿದರೆ ಈ ಜೀವನದಲ್ಲಿ ನಿಮಗೆ ಜಯ, ನಿಮಗೆ ಸರಿಯಾದಂತಹ ದಾರಿ, ಉತ್ತಮವಾದಂತಹ ಮಹಾತ್ಮರ ಸಹವಾಸ ಎಲ್ಲವೂ ಒದಗಿ ಬರುತ್ತೆ. ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೀಗೆ ಲೋಕೋತ್ತರವಾದ ಜ್ಞಾನ. ಇನ್ನೊಂದು ಆ ಪರಮಾತ್ಮ ಕೃಷ್ಣಾವತಾರದಲ್ಲಿ ಲೋಕೋತ್ತರವಾದ ಪ್ರೇಮ. ಆ ಪ್ರೇಮ ಯಾರ ಕೈಲೂ ತಡೆಯೋಕ್ಕಾಗಲ್ಲ. ಆ ಭಗವಂತನ ಕೃಷ್ಣನ ಪ್ರೇಮವನ್ನು ಅನುಭವಿಸಿದವರು ಎಲ್ಲ ಮರೆತು ಬಿಟ್ರು. ಜಗತ್ತು ಬೇಡ, ಯಾವುದು ಬೇಡ, ಕೃಷ್ಣ ನೀನೇ ಎಲ್ಲ ಅನ್ಬಿಟ್ರು. ಅಂದ್ರೆ ಆ ಕೃಷ್ಣನು ಆ ಗೋಪಾಲಕನಾಗಿ ಆ ವೇಣುವಾದಕ ಕೊಳಲನ್ನ ಬಾರಿಸ್ತ ಆ ಗೋಕುಲದಲ್ಲೂ ವೃಂದಾವನದಲ್ಲೂ ಓಡಾಡಿದ್ನಲ್ಲ ಲೋಕೋತ್ತರ ಪ್ರೇಮದಲ್ಲಿ. ಅದಕ್ಕೆ ಒಂದೇ ತಾಯಿ ಅಂತಲ್ಲ, ಎಲ್ರೂ ನಮ್ಮ ತಾಯಿ, ಎಲ್ರೂ ನಮ್ಮ ಅಣ್ತಮ್ಮಂದ್ರು, ಎಲ್ರೂ ಸಖಿಯರು, ಎಲ್ರೂ ನಮ್ಮವರು ಅನ್ನೋದನ್ನ ನಡವಳಿಕೆಯಿಂದ ತೋರಿಸಿದ ಅಂಥ ಲೋಕೋತ್ತರ ಪ್ರೇಮ. ಅವನು ಹೇಳಿದಾನೆ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ನಾನು ಎಲ್ಲರಿಗೂ ಸಮ, ನನಗೆ ದ್ವೇಷ ಮಾಡೋರು ಇಲ್ಲ, ಪ್ರಿಯರಾದವರು ಇಲ್ಲ. ಏ ಭಜಂತಿ ತು ಮಾಂ ಭಕ್ತ್ಯ, ಯಾರು ನನ್ನ ಪ್ರೇಮ ಇಡ್ತಾರೋ ಅವ್ರಿಗೆ ಅದೇ ಪ್ರೇಮವನ್ನು ಕೊಡ್ತೇನೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಭಗವಂತ ಆ ಕೃಷ್ಣಾವತಾರದಲ್ಲಿ ತಾನು ಅವತಾರದಲ್ಲಿ ನಡ್ಕೊಂಡದ್ದು, ಸಾಕ್ಷಿಯಾಗಿ ಸ್ವರೂಪದಲ್ಲಿದ್ದದ್ದು, ಅವನು ಜೊತೆಯಲ್ಲಿದ್ದಂಥವರಿಗೆಲ್ಲ ಅನುಗ್ರಹ ಮಾಡಿದ್ದು ನೋಡಿದ್ರೆ ಏನು ಕೃಷ್ಣಾವತಾರ. ಹೀಗೆ ಲೋಕೋತ್ತರವಾದ ಪ್ರೇಮ, ಲೋಕೋತ್ತರವಾದ ಜ್ಞಾನ, ಬಲ, ಬಲಿಷ್ಠವಾದ ಬಲ. ಎಂಥ ದುಷ್ಟರು ಬಂದ್ರು ಒಂದು ಚೂರು ಅಳುಕದೆ ಬರುವಾದ್ರೂ ಮುಗೀತು ಅವನ ಕಥೆ, ಮತ್ತೆರಡಿಲ್ಲ. ಕಂಸನನ್ನು ಹೊಡಿಲೇ ಇಲ್ವಂತೆ, ಕಂಸನ ಮೇಲೆ ಹಾರದ ಹೋಗೇ ಬಿಡ್ತು. ಭಗವಂತನ ಜೊತೆಯಲ್ಲಿ ಅವನ ಪ್ರಾಣ. ಅಂದ್ರೆ ಅವನು ಹೊಡಿಬೇಕಾಗಿಲ್ಲ, ಬಡಿಬೇಕಾಗಿಲ್ಲ, ನಿಂತ ಜಾಗದಲ್ಲೇ ಮಯಾ ಹತಾಸ್ತಂ ಜಹಿಮಾ ವ್ಯಸಿಷ್ಠ ಅಂತೇಳಿ ನಾನಾಗ್ಲೇ ಎಲ್ಲರನ್ನು ಕೊಂದಾಗಿದೆ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಜ್ಞಾನಪಿ ಯೋಧವೀರಾನ್ ಮಯಾ ಹತಾಸ್ತಂ ಜಹಿಮಾ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನ. ಹೀಗೆ ಭಗವಂತ ಕೃಷ್ಣಾವತಾರದಲ್ಲಿ ಲೋಕೋತ್ತರವಾದ ಬಲ, ಲೋಕೋತ್ತರವಾದ ಪ್ರೇಮ, ಲೋಕೋತ್ತರವಾದ ಜ್ಞಾನ. ಇದರ ಜೊತೆಯಲ್ಲಿ ಆ ಪ್ರೇಮವೇ ಆ ಸೌಂದರ್ಯ, ಅದಕ್ಕೆ ತಕ್ಕ ಈ ಸೌಂದರ್ಯವನ್ನು ಧಾರಣೆ ಮಾಡದ. ಹೀಗೆ ಜಗತ್ತಿನಲ್ಲಿ ಕೃಷ್ಣಾವತಾರವನ್ನು ಕೇಳಿದಾಗ ಮೈಯೆಲ್ಲ ರೋಮಾಂಚನವಾಗಿ, ಹೌದು ಅಂಥ ಮಹಾತ್ಮ ಈ ಭೂಮಿಯಲ್ಲಿ ಮಥುರೆಯಲ್ಲಿ ಅವತಾರ ಮಾಡಿ ವೃಂದಾವನ ಗೋಕುಲದಲ್ಲಿ ಸಂಚಾರ ಮಾಡಿ ತನ್ನ ಲೀಲೆಯನ್ನು ತೋರಿಸಿ ಹಾಗೆ ಇಡೀ ಜಗತ್ತಿಗೆಲ್ಲ ಮಂಗಳವನ್ನು ಕೊಟ್ಟನಲ್ಲ, ಅದು ಏನು ಅದ್ಭುತವಾದಂತಹ ಅವತಾರ. ಅಂತಹ ಕೃಷ್ಣಾವತಾರದ ನೆನಪನ್ನ ಇವತ್ತು ನಾವು ಮಾಡ್ಕೋಬೇಕು. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಮಧ್ಯರಾತ್ರಿ, ಶ್ರಾವಣ ಮಾಸ, ದೇವಿಕಿಯ ಗರ್ಭದಿಂದ ಭಗವಂತ ಅವತಾರ ಮಾಡಿದಾನೆ ಅಂತ ನಿಮಗೆ ಆ ಕೃಷ್ಣಾವತಾರದ ಮಹಿಮೆನ 2 ವಾಕ್ಯಲ್ಲಿ ಹೇಳ್ತಾ ಇದ್ದೀನಿ. ಈಗ ಶಂಕರ ಭಾಷ್ಯಕ್ಕೆ ಬರ್ತಾ ಇದ್ದೀವಿ. ಶಂಕರ ಭಾಷ್ಯದಲ್ಲಿ ಮುಖ್ಯವಾದಂತಹದ್ದು ಈಗ ಒಂದು ಚರ್ಚೆ. ಆ ಚರ್ಚೆಯ ವಿಷಯವನ್ನು ಮುಂದಿಡ್ತಾರೆ. ಇದು ಅನುಭವ ಪ್ರಧಾನವಾದಂತಹದ್ದು. ಅನುಭವ ಅಂದ್ರೆ ಅನುಭವದ ಜೊತೆಯಲ್ಲಿ ಆತ್ಮಾನುಭವ, ಆದ್ದರಿಂದ ಪ್ರೇಮವೂ ಇದೆ, ಜ್ಞಾನವೂ ಇದೆ. ಈಗ ಚರ್ಚೆ ಮಾಡ್ತಾರೆ ಭಾಷ್ಯಕಾರರು. ವಿವೇಕ ಪ್ರಧಾನ, ವಿವೇಕ ಪ್ರೇಮ ಎರಡೂ ಸೇರ್ಬೇಕು ಮನುಷ್ಯನಿಗೆ. ಅವಿವೇಕವಾದ ಪ್ರೇಮಕ್ಕೆ ಹೆಸರು ಮೋಹ. ಪ್ರೇಮವೇ ಇಲ್ಲದ ಬರೀ ಜ್ಞಾನ ಜಡ. ಎಲ್ಲಿ ಪ್ರೀತಿ ಇಲ್ವಾ ಅಂತ ಬರೀ ಕಲ್ಪನೆ, ಅದು ಕಲ್ಪನೆ, ಭಯ, ಇಷ್ಟ. ಈ ಕೊರೋನಾ ಬಗ್ಗೆ ಕಲ್ಪನೆ, ಭಯ. ಈಗ ಹೇಳ್ತಾರೆ ಹೇಗೆ ಚರ್ಚೆ ಮಾಡಬೇಕು ಅಂತ. ಈಗ ಉಪನಿಷದ್ ವಾಕ್ಯ ನೆಪ, ಅನುಭವವೇ ಪ್ರಧಾನ. ಅನುಭವದ ಪ್ರಧಾನದಲ್ಲಿ ಭಾಷ್ಯಕಾರರು ಈ ಉಪನಿಷತ್ತನ್ನ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಯೋಚನೆ ಮಾಡಿ. ಶಂಕರ ವಾಕ್ಯ ಅಂದ್ರೆ ನಮ್ಮ ಹೃದಯದಲ್ಲಿ ಅನುಭವ ರೂಪರಾಗಿ ಅವರೇ ಉಪದೇಶ ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ನಿಂತ್ಕೊಂಡು ಕೇಳಬೇಕು. ಆ ನಮ್ಮ ಅನುಭವದಲ್ಲಿ ನಿಂತು ಶಂಕರ ವಾಕ್ಯವನ್ನ ಕೇಳಿದಾಗ ಆಹಾ ಏನ್ ಚೆನ್ನಾಗಿ ಹೇಳ್ತಾರೆ. ತತ್ರೈತ ಚಿಂತ್ಯಂ ಓದಪ್ಪ. ಇದೆ. ಈಗ ಒಂದು ವಿಚಾರ ಪ್ರಾರಂಭ ಮಾಡ್ತಾ ಇದೀವಿ. ಸಯ ಏವಂಬಿತ್ ಅಂತ ಹೇಳಿ ಈ ರೀತಿ ತಿಳಿದವರು ಅಂತ ಹೇಳಿದಿಲ್ಲ. ಅವನು ಯಾರು? ಈ ಆತ್ಮನನ್ನ ಪರಮಾತ್ಮನಾಗಿ ತಿಳಿದವನು ಯಾರವನು? ಪರಮಾತ್ಮನೇನೋ ಬೇರೆಯೋ ಅಥವಾ ಸಂಕ್ರಾಮತಿಯಿಂದ ದಾಡ್ತಾನೆ? ಅನ್ನಮಯಮ ಆತ್ಮಾನ ಉಪಸಂಕ್ರಾಮತಿ, ಪ್ರಾಣಮಯಮ ಆತ್ಮಾನಂ ಉಪಸಂಕ್ರಾಮತಿ, ಮನೋಮಯಮ ಆತ್ಮಾನಂ ಉಪಸಂಕ್ರಾಮತಿ, ವಿಜ್ಞಾನಮಯಮ ಆತ್ಮಾನಂ ಉಪಸಂಕ್ರಾಮತಿ, ಆನಂದಮಯಮ ಆತ್ಮ. ಹೀಗೆ ದಾಟುವವನು ಯಾರು? ಹೇಗೆ ದಾಡ್ತಾನೆ? ದಾಟುವಾಗ ಹೇಗೆ ಸೇರ್ಕೋತಾನೆ ಅಂತ ಅರ್ಥ ಮಾಡೋಣ. ದಾಡ್ತಾನೆ ಅಲ್ಲ. ಸಂಕ್ರಾಮತಿ ಅಂದ್ರೇನೋ ಸೇರ್ಕೋತಾನೆ. ಸೇರ್ಕೋತೇನೆ ಅಂದ್ರೆ ಅರ್ಥ ಏನೋ?
ಅಭಿಮಾನ ಪಟ್ಕೋತಾನೆ. ಅಭಿಮಾನ ಪಟ್ಕೋತಾನೆ ಅಂದ್ರೆ ಅಧ್ಯಾಸಿ ಆಗ್ತಾನೆ. ಹೇಗೆ ಅಧ್ಯಾಸಿ ಆಗ್ತಾನೆ? ಯಾರು ಅಧ್ಯಾಸಿ ಆಗ್ತಾನೆ? ಆ ಅಧ್ಯಾಸವಾಗ ಒಂದೊಂದು ಬಿಟ್ಟು ಇನ್ನೊಂದಕ್ಕೆ ಹಾಗೆ ಅಧ್ಯಾಸ ಅಂದ್ರೆ ಅಭಿಮಾನ. ಅಭಿಮಾನ, ಅಧ್ಯಾಸ, ಅವಿದ್ಯಾವಂತ ಅರ್ಥ ಒಂದೇ. ಹೀಗೆ ಯಾರವನು ಅದು ಪರಮಾತ್ಮನೆಯೋ ಬೇರೆಯೋ ಅಂತ ಈಗ ಚರ್ಚೆ ಮಾಡ್ಬೇಕು. ಈ ಚರ್ಚೆಯ ಪ್ರಯೋಜನ ಏನು ಅಂದ್ರೆ ಅನುಭವವೇ ಪ್ರಯೋಜನ, ಇನ್ನೇನು ಅಲ್ಲ. ಅಂತ ಪರಮಾರ್ಥ ಅನುಭವ ಸಿಗಬೇಕು. ಅದಕ್ಕೋಸ್ಕರ ಚರ್ಚೆ ಮಾಡ್ತಾ ಇದ್ದಾರೆ. ಕಿಂ ಓದ್ರಿ. ಪರಮಾತ್ಮನಿಗಾನಲ್ಲ ಎಲ್ಲರ ಹೃದಯದಲ್ಲಿ. ಅವನಿಗಿಂತ ಬೇರೆಯಾದವನು ಸಂಕ್ರಮಣ ಕರ್ತೃ ಅಂದ್ರೆ ಒಂದರಿಂದ ಒಂದಕ್ಕೆ ಅಭಿಮಾನವನ್ನು ದಾಟಿಸ್ಕೊಂಡು ಹೋಗ್ತಾನಲ್ಲ. ಅನ್ನಮಯದಿಂದ ಪ್ರಾಣಮಯದಲ್ಲಿ ಅಭಿಮಾನಿ, ಪ್ರಾಣಮಯದಿಂದ ಮನೋಮಯದಲ್ಲಿ ಅಭಿಮಾನಿ, ಮನೋಮಯದಿಂದ ವಿಜ್ಞಾನಮಯ, ಹೀಗೆ ಅಭಿಮಾನವನ್ನ ದಾಟಿಸ್ಕೊಂಡು ಹೋಗಿ ಸೇರ್ಕೊಂಡು ಮುಂದಿನ ಸೇರ್ಕೊಂಡಾದ್ರೆ ಹಿಂದಿನ ಬಿಟ್ಟ ಅಂತ ಅರ್ಥ. ಯಾವಾಗ್ಲೂ ಮನಸ್ಸು ಒಂದೇ ಕಡೆ ಇರೋದು, ಎರಡು ಕಡೆ ಇರೋಲ್ಲ. ಇದನ್ನು ಯೋಚನೆ ಮಾಡ್ತಾನೆ ಅಂದ್ರೆ ಅದಿಲ್ಲ. ಈಗ ಪಾಠದ ಯೋಚನೆ ಮಾಡಿದ್ರೆ ಬೇರೆ ಯೋಚನೆ ಇಲ್ಲ, ಬೇರೆ ಯೋಚನೆ ಮಾಡ್ದ ಅಂದ್ರೆ ಪಾಠ ಕೇಳ್ತಾ ಇಲ್ಲ ಅಲ್ವನಾ? ಹೀಗೆ ಸಂಕ್ರಮಣ ಕರ್ತ ಅಂದ್ರೆ ಒಂದರಿಂದ ಒಂದಕ್ಕೆ ದಾಟವನು, ಒಂದನ್ನು ಬಿಟ್ಟ ಒಂದನ್ನು ಹಿಡ್ಕೊಂಡ. ಹೀಗೆ ಸಂಕ್ರಮಣ ಮಾಡ್ತಾ ಬರ್ತಾನಲ್ಲ, ಅದು ಪರಮಾತ್ಮನೆಯೋ ಅವನಿಗಿಂತ ಬೇರೇನೋ. ಪರಮಾತ್ಮನಿಗಿಂತ ಬೇರೆ ಅಂತ ಆದ್ರೆ ಅವನು ಯಾರೋ, ಅವನೇ ಅಂತ ಆದ್ರೆ ಹೇಗೆ ಅರ್ಥವಾಗ್ಬೇಕು ಅಂತ ಹೇಳಿ ವಿಚಾರವನ್ನ ಸಂದಿಗ್ಧವಾಗಿಟ್ಟು, ಯಾವಾಗ್ಲೂ ಅಷ್ಟೇ ಸಂಶಯವಿರಬೇಕು, ಪ್ರಯೋಜನವಿರಬೇಕು, ವಿಚಾರ ಮಾಡಬೇಕು. ಸಂಶಯವಿಲ್ಲದೆ ಹೋದ್ರೆ ವಿಚಾರ ಮಾಡ್ಬೇಕಾಗಿಲ್ಲ, ಪ್ರಯೋಜನವಿಲ್ಲದೆ ಹೋದ್ರೂ ವಿಚಾರ ಮಾಡ್ಬೇಕಾಗಿಲ್ಲ. ಯಾವುದ್ರಲ್ಲಿ ಸಂಶಯ ಇರುತ್ತೋ, ಯಾವುದನ್ನು ವಿಚಾರ ಮಾಡಿದ್ರೆ ಪ್ರಯೋಜನವಾಗತ್ತೋ ಅದನ್ನು ಮಾತ್ರ ವಿಚಾರ ಮಾಡಬೇಕು. ಈಗ ಅದನ್ನು ಕೇಳ್ತಾನೆ ಅವನು ಪೂರ್ವಪಕ್ಷಿ, ಏನ್ ಪ್ರಯೋಜನ? ಕಿಂತತಃ ಸ್ವಾಮಿ, ಯಾರಾದ್ರೇನೋ, ಪರಮಾತ್ಮನಾದ್ರೇನೋ, ಬೇರೆಯವರಾದ್ರೇನೋ, ಯಾತಕ್ಕೆ ನೀವು ಚರ್ಚೆ? ಇದು ಪ್ರಯೋಜನ ಪ್ರಶ್ನೆ. ಅದು ಕಿಂತತಃ ಪರಮಾತ್ಮನಿಗಿಂತ ಬೇರೆಯೊಬ್ಬ ಅಂತ ಆದ್ರೆ, ಜೀವ ಪರಮಾತ್ಮನಿಗಿಂತ ಬೇರೆಯಾದವನು ಅಂತಾದ್ರೆ ಶ್ರುತಿಗೂ ಅನುಭವಕ್ಕೂ ವಿರೋಧ. ನಮ್ಮ ಅನುಭವದಲ್ಲಿ ನಮ್ಮ ಸ್ವರೂಪವೇ ಪರಮಾತ್ಮ, ಜೀವ ಪರಮಾತ್ಮ ಬೇರೆ ಇಲ್ವೇ ಇಲ್ಲ. ಶ್ರುತಿಯು ನೀನು ಯಾವಾಗಲೂ ಪರಮಾತ್ಮನೇ ಆಗಿದೀಯಪ್ಪ ಅಂತ ಹೇಳ್ತಾ ಇದೆ. ಹೀಗೆ ಶ್ರುತಿಗೂ ಅನುಭವಕ್ಕೂ ವಿರೋಧ ಮಾಡಿ ಯಾಕೆ ಹೀಗೆ ಹೇಳ್ಬೇಕು? ಪರಮಾತ್ಮನಿಗಿಂತ ಬೇರೆ ಅಂತ ಹೇಳ್ಬೇಕು. ಎಲ್ಲೆಲ್ಲಿ ಶ್ರುತಿ ಹೇಳ್ತಾ ಇದೆ, ಎಲ್ಲೆಲ್ಲಿ ಅನುಭವ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಇದು ಈ ನಾಲ್ಕು ವಾಕ್ಯಗಳು ಕೂಡ ಜೀವನು ಪರಮಾತ್ಮನೇ, ಬೇರೆಯಲ್ಲ ಅಂತ ಹೇಳುವಂತ ವಾಕ್ಯಗಳು. ಅನುಭವವು ಶ್ರುತಿಯು ಒಂದೇ ಇದೆ. ಏನಂತ? ಆ ಜೀವನ, ಆ ಪರಮಾತ್ಮನು ಈ ತೇಜೋಬಣ್ಣಗಳನ್ನ ಸೃಷ್ಟಿ ಮಾಡಿ ತಾನೇ ದೇಹಗಳಿಗೆ ಪ್ರವೇಶ ಮಾಡ್ದ. ತತ್ ಸೃಷ್ಟ ತದೇವ, ಯಾರು ಸೃಷ್ಟಿ ಮಾಡಿದಾನೋ ಅವನೇ ಅದನ್ನು ಪ್ರವೇಶ ಮಾಡಿದಾನೆ. ಇನ್ನು ಯಾರು ಪರಮಾತ್ಮನು ಬೇರೆ, ನಾನು ಬೇರೆ ಅಂತ ತಿಳ್ಕೊತಾನೋ ಅವನು ಸರಿಯಾಗಿ ತಿಳ್ಕೊಂಡಿಲ್ಲ, ಅಲ್ಲ ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಪಶು ದೇವತೆಗಳಿಗೆ ಅನ್ಯೋಸು ಅನ್ಯೋಹಮಸ್ಮೀತಿ ನ ಸ ವೇದ ಯಥಾ ಪಶು ಏವಂ ಸ ದೇವಾನ. ಇದು ಒಂದು ಫ್ಯಾನ್ ಹಾಕ, ತೆಗಿ ಇದನ್ನ. ನಂದನ್ ತೆಗಿ, ತೆಗಿ ಅದನ್ನ. ಇವತ್ತು ಬಿಸಿಲು ಬರ್ತಾ ಇದೆ, ಒಳ್ಳೇದು. ಹೌದು, ಸಾಕು ಸಾಕು ಬಾ. ಹೀಗೆ ಪರಮಾತ್ಮನೋ ಬೇರೆ, ನಾನು ಬೇರೆ ಅಂತ ತಿಳ್ಕೊಂಡವನು ದೇವತೆಗಳಿಗೆ ಪಶುವಾಗ್ತಾನೆ, ಭೋಗಕ್ಕೆ ಪಶುವಾಗ್ತಾನೆ, ಲೋಕದಲ್ಲೂ ಪ್ರಾಣಿ ಥರ ಬರುತ್ತಾನೆ. ಯಾರ್ಯಾರಿಗೆ ಧರ್ಮ ಇಲ್ವೋ ಅವರೆಲ್ಲ ಆಹಾರ ನಿದ್ರಾ ಭಯಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣ ಇತೇಷಾಮಧಿಕೋ ವಿಶೇಷ ಧರ್ಮೇಣ ಹೀನಾಹ. ಮನುಷ್ಯನಿಗೆ ಶಾಸ್ತ್ರ ಹೇಳಿದ ಧರ್ಮವೇ ಪ್ರಧಾನ. ಅದನ್ನ ಕೈ ಕೊಟ್ಟ ಅಂದ್ರೆ, ಬಿಟ್ಟ ಅಂದ್ರೆ ತಿನ್ನೋದು, ಉಣ್ಣೋದು, ಮಲಗೋದು, ಕಕ್ಕ ಮಾಡೋದು ಇಷ್ಟೇ, ಪಶುಗಳೇ. ಹೀಗಾಗ್ಬಿಡ್ತಾನೆ. ದೇವತೆಗಳ ಪಶು, ಲೋಕದ ಪಶು. ಲೋಕದ ಪಶು ಆಗ್ಬಿಟ್ರೆ ಮತ್ತೆ ಮತ್ತೆ ಇಲ್ಲಿಲೇ ಹುಟ್ಟಿ ಹುಳು ಪಟ್ಟೆ ಗಿಡ ಮರಗಳ ಹುಟ್ಟಬೇಕು. ದೇವತೆಗಳ ಪಶು ಆದ್ರೆ ದೇವಲೋಕಕ್ಕೋ ಪಿತೃಲೋಕಕ್ಕೋ ಹೋಗ್ತಾನೆ, ಮತ್ತೆ ಬರಬೇಕಾಗತ್ತೆ. ಹೀಗೆ ಎರಡು ವಿಧವಾದ ಪಶುಗಳು. ಆದ್ದರಿಂದ ಭೇದ ಇರಬಾರದು ಆ ಶ್ರುತಿ. ಏಕಮೇವ ದ್ವಿತೀಯಂ, ಇದು ಕೂಡ ಅದ್ವಿತೀಯನಾದ ಪರಮಾತ್ಮನು ತನಗಿಂತ ಎರಡನೇದು ಯಾವುದೂ ಇಲ್ಲ, ಅವನೊಬ್ಬನೇ ಇದೆಲ್ಲ ಅಂತ ಹೇಳಿ ಶ್ರುತಿ ಸ್ಪಷ್ಟವಾಗಿ ಏಕಮೇವ ದ್ವಿತೀಯಂ ಅಂತ ಹೇಳ್ತಾ ಇದೆ. ಇನ್ನೊಂದು ತತ್ವಮಸಿ ಅಂತ ಶ್ವೇತಕೇತುವಿಗೆ, ನೋಡಪ್ಪ ಅದೇ ಸತ್ಸ್ವರೂಪವೇ ನೀನಾಗಿದೀಯಾ, ಯಾವತ್ತೂ ಬೇರೆ ಇಲ್ಲ ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ
ಜೀವ ಪರಮಾತ್ಮರ ಏಕತ್ವವನ್ನು ಹೇಳ್ತಾ ಇದೆ. ಈ ಶ್ರುತಿಗೂ ಅನುಭವಕ್ಕೂ ವಿರೋಧ. ನೀವು ಅನುಭವ ವಿರೋಧವಾದದ್ದನ್ನು ಹೇಳಿದ್ರೆ ನಂಬೋದು ಹಾಗೆ. ಅಥ ಈಗ ಈಗ ಏನ್ ಮಾಡಿದ್ರು, ಈಗ ಮೊದಲನೇ ಪಕ್ಷ ಬೇರೆ ಅಂತ ತಿಳ್ಕೊಳ್ಳೋದು ಶ್ರುತಿ ವಿರೋಧ. ಜೀವ ಬೇರೆ ಪರಮಾತ್ಮ ಬೇರೆ ಅಂತ ತಿಳ್ಕೊಳ್ಳೋದು ಅನುಭವಕ್ಕೂ ಶ್ರುತಿಗೂ ವಿರೋಧ ಅಂದ್ರು. ಅಲ್ಲ, ಅಥ ಅಂದ್ರೆ ಹಾಗಲ್ಲದೆ ಆ ಪರಮಾತ್ಮನೇ ತಪ್ಪಾಗಿ ತನ್ನನ್ನು ತಿಳ್ಕೊಂಡು ಆನಂದಮಯನಲ್ಲಿ ಹೋಗಿ ಸೇರ್ಕೋತಾನೆ ಅಂತಂದ್ರೆ, ತಾನೇ ತನ್ನನ್ನು ಸೇರ್ಕೋತಾನೆ ಅಂದ್ರೆ ಕರ್ಮವೇ ಕರ್ತೃ. ಸೇರ್ಕೊಳ್ಳೋ ಜಾಗವು ಸೇರೋನು ಒಂದೇ ಆಗ್ಬಿಟ್ರೆ ಹೇಗಾಗತ್ತೆ? ಮನೆಗೆ ಹೋಗ್ಬೇಕು ಅಂತ ಇಟ್ಕೋ, ತಾನೇ ಇದಾದ್ರೆ ಮನೆ ಒಳಗೆ ಸೇರೋಲ್ಲಪ್ಪ, ಆಕಾಶ ಒಳಗೆ ಸೇರೋಲ್ಲ. ಹಾಗೆ ಪರಮಾತ್ಮನೇ ತಪ್ಪಾಗಿ ತಿಳ್ಕೊಂಡು ತನ್ನನ್ನೇ ತಾನು ಈಗ ಮಾಡ್ಕೋತಾನೆ ಅಂತಂದ್ರೆ ಅದು ಸರಿಯಾಗೋಲ್ಲ. ಕರ್ಮಕರ್ತೃತ್ವ ಅಂದ್ರೆ ಯಾವುದು ಕರ್ಮವೋ ಅದು ಕರ್ತೃವಲ್ಲ, ಯಾವುದು ಕರ್ತೃವೋ ಅದು ಕರ್ಮವಲ್ಲ ಅಂತ ಒಂದು ನ್ಯಾಯ. ಈಗ ನೀವು ಹೂವನ್ನು ನೋಡ್ತಾ ಇದೆಯಾ ಅಂತ ಇಟ್ಕೋ, ಹೂವು ಬೇರೆ ನೀನ್ ಬೇರೆ ತಾನೆ. ನೋಡುವ ಕ್ರಿಯೆಗೆ ಹೂವು ಕರ್ಮ. ಕರ್ತುಹು ಈಪ್ಸಿತತಮಂ ಕರ್ತುಹು ಕ್ರಿಯೆಯ ವ್ಯಾಪ್ತಂ ಇಷ್ಟಂ. ಯಾವುದೇ ಕ್ರಿಯೆಗೆ ಒಂದು ಕರ್ಮ ಅಂದ್ರೆ ವಿಷಯವಾದಂಥದ್ದು. ಹೊಡಿತಾನೆ ಅಂತ ಇಟ್ಕೊಳ್ಳೋಣ, ಹೊಡೆಯೋ ಕ್ರಿಯೆಗೆ ಹೊಡೆಯೋನ್ ಕರ್ತೃ ಆದ್ರೆ ಹೊಡೆಸ್ಕೊಳ್ಳೋ ಅವನಾಗಲ್ಲ, ಬೇರೆಯವರಾಗ್ಬೇಕು. ಆದ್ರಿಂದ ಕರ್ತೃ ಕರ್ಮ ಇಬ್ರು ಬೇರೆನೇ ಇರಬೇಕು, ಅನುಭವ ಇದು. ಆದ್ರಿಂದ ಪರಮಾತ್ಮನೇ ತನ್ನನ್ನೇ ತಾನು ಸೇರ್ಕೋತಾನೆ ಅಂತಂದ್ರೆ ತನ್ನನ್ನೇ ತಾನು ಅಭಿಮಾನ, ಇದೆಲ್ಲ ಅರ್ಥ ಇಲ್ಲ. ಕರ್ಮವೇ ಕರ್ತೃವಾಗೋದು, ಕರ್ತೃವೇ ಕರ್ಮವಾಗೋದು ಎಲ್ಲೂ ಇಲ್ಲ. ಕರ್ಮ ಬೇರೆ, ಕರ್ತೃ ಬೇರೆ. ಅದು ಕರ್ಮ ವಿಷಯವಾಗಿರುತ್ತೆ, ಕರ್ತೃ ದ್ರಷ್ಟೃ ದೃಶ್ಯಗಳು ಹಾಗೆ ಭಿನ್ನವೋ. ದೃಶ್ಯ ದ್ರಷ್ಟೃವಲ್ಲ, ದ್ರಷ್ಟೃ ನೋಡುವವನು ನೋಡಿಸ್ಕೊಳ್ಳೋದು ನೋಡುವವನಲ್ಲ. ಹಾಗಾಗಿ ಕರ್ಮಕರ್ತೃತ್ವ ಅನ್ನೋದು ಹೊಂದೋದಿಲ್ಲ. ಪರಮಾತ್ಮನೇ ಈ ರೀತಿ ಸೇರ್ಕೋತಾ ಇದ್ದಾನೆ ಅಂದ್ರೆ ಅನುಭವಕ್ಕೆ ವಿರೋಧ, ಶ್ರುತಿಗೂ ವಿರೋಧ. ಅಥವಾ ಅವನೇ ಬಂದು ಸೇರ್ಕೊಂಡ್ಬಿಟ್ಟ ದೇಹದಲ್ಲಿ ಅಭಿಮಾನ ಮಾಡ್ಕೊಂಡ ಎಲ್ಲ ಸಂಸಾರನೂ ಅವನಿಗೆ ಗಂಟು ಬರುತ್ತೆ. ಈ ಸಂಸಾರಿ ಯಾರೋ? ಪರಮಾತ್ಮನೇ. ಜೀವ ಪರಮಾತ್ಮ ಒಂದೇ ಅಂತ ಹೇಳಿ ಎಲ್ಲಾ ಕಡೆ ಪ್ರವೇಶ ಮಾಡ್ದ ಅಂದ್ರೆ ದಡ್ಡ ಅಂದ್ರೆ ಯಾರೋ? ಪರಮಾತ್ಮ. ರೋಗಿಷ್ಠ ಯಾರೋ? ಪರಮಾತ್ಮ. ಹೀಗೆ ಪರಮಾತ್ಮನಿಗೆ ಸಂಸಾರ ದುಃಖವೆಲ್ಲ ಬಂದು ಸೇರ್ಕೊಂಡ್ಬಿಡು ಸ್ವಾಮಿ. ನೀವು ಪರಮಾತ್ಮನನ್ನ ಈ ರೀತಿ ಜೀವನದಲ್ಲಿ ಒಂದು ಮಾಡಿದ್ರೆ ಅದೊಂದು ತೊಂದ್ರೆ. ಅಥವಾ ಅವನು ಸಂಸಾರಿ ಆದನ ಇನ್ನೊಬ್ಬ ಪರಮಾತ್ಮನೇ ಇಲ್ಲ, ಅವನೇ ಎಲ್ಲರದ್ದು ಹೋಗಿ ಸೇರ್ಕೊಂಡ್ಬಿಟ್ಟ, ಮುಗಿದೋಯ್ತು. ಹಾಲು ಮೊಸರಾದ್ಮೇಲೆ ಇನ್ನು ಹಾಲು ಉಳಿಯತ್ತನ? ಎರಡೂ ಕಡೆಗೆ ಬರಲ್ಲಪ್ಪ. ಕಾಫಿಗೂ ಇಟ್ಕೋತೀನಿ, ಮೊಸರು ಮಾಡ್ತೀನಿ ಅಂತ ಆಗಲ್ಲ. ನೀವು ಕಾಫಿಗೆ ಇಟ್ಕೊಂಡ್ರೆ ಮೊಸರು ಸಿಗೋಲ್ಲ, ಮೊಸರು ಮಾಡಿದ್ರೆ ಕಾಫಿಗೆ ಹಾಲು ಇರೋಲ್ಲ. ನಾಳೆ ಬೆಳಿಗ್ಗೆ ಕಾಫಿಗೆ ಹಾಲು ಇರ್ಬೇಕು ಅಂತ ಇಡ್ತೀರಿ, ಫ್ರಿಜ್ ಎಲ್ಲ ಇಡ್ತೀರಿ. ಅದನ್ನ ನೀವು ಮೊಸರು ಮಾಡಿದ್ರೋ ಕಾಫಿಗೆ ಹಾಲಿಲ್ಲ, ಕಾಫಿಯಾಗಿ ಹಾಲೇ ಆಗಿ ಇಟ್ಕೊಂಡ್ರೋ ಮೊಸರಿಲ್ಲ. ಹಾಗೆ ಪರಮಾತ್ಮನೇ ಜೀವನ ಆದ್ರೆ ಎಲ್ಲ ಸಂಸಾರಿ ಆಗ್ತಾನೆ, ಪರಮೇಶ್ವರನೇ ಇಲ್ಲ. ಅಥವಾ ಪರಮೇಶ್ವರ ಹಾಗೆ ಉಳ್ಕೊಂಡ ಅಂದ್ರೆ ಸಂಸಾರಿಗಳೇ ಇಲ್ಲ. ಎರಡೂ ದೋಷವೇ. ಆದ್ರಿಂದ ಯದಿ ಉಭಯಥಾ ಪ್ರಾಪ್ತೋ ದೋಷ ನ ಪರಿಹರ್ತು ಶಕ್ಯತೆ. ಹೇಗೆ ಹೇಳಿದ್ರು ಪರಮಾತ್ಮನೇ ಅಂದ್ರೂ ದೋಷ, ಪರಮಾತ್ಮನಿಗಿಂತ ಜೀವ ಬೇರೆ ಅಂತಂದ್ರೂ ದೋಷ. ಎರಡೂ ದೋಷವೇ ಆಯ್ತಲ್ಲ, ಇದನ್ನ ಪರಿಹಾರ ಮಾಡೋಕ್ ಆಗೋಲ್ಲ ಅಂದ ಪೂರ್ವಪಕ್ಷ. ಸ್ವಾಮಿ, ನಮ್ಮ ಈ ಆಕ್ಷೇಪಕ್ಕೆ ನಿಮಗೆ ಉತ್ತರ ಹೇಳೋಕ್ ಆಗೋದಿಲ್ಲ. ಯಾತಕ್ ಚರ್ಚೆ ಮಾಡ್ತೀರಿ? ವ್ಯರ್ಥೈವ ಚಿಂತ. ಎಲ್ಲಿ ನಿಮಗೆ ಉತ್ತರ ಸಿಗೋದಿಲ್ವೋ, ಯಾವ ಉತ್ತರವೂ ನೀವು ಪಡ್ಕೊಳಕ್ಕಾಗಲ್ಲೋ ಅಲ್ಲಿ ವಿಚಾರ ಮಾಡಿ ಪ್ರಯೋಜನ ಇಲ್ಲ, ಸುಮ್ಮನೆ ವೇಸ್ಟ್ ವಿಚಾರ ಅಂತಂದ್ರು. ಬಹಳ ಶಂಕರಾಚಾರ್ಯರು ಪೀಠಿಗೆ ಹಾಕೋದ್ರಲ್ಲಿ ಇದರಲ್ಲಿ ಬಹಳ ಗಟ್ಟಿಗರು, ಅನುಭವ ಪ್ರಧಾನವಾಗಿ ಹಾಕ್ತಾ ಇದ್ದಾರೆ. ಅಥ ಅನ್ಯತರಸ್ಮಿನ್ ಪಕ್ಷೇ ದೋಷಾ ಪ್ರಾಪ್ತಿಃ ತೀವೇವ ಪಕ್ಷೇ ಅದೃಷ್ಟೇ ಸ ಏವ ಶಾಸ್ತ್ರಾರ್ಥಃ ಇತಿ ಯರ್ಥೈವ ಚಿಂತಾ. ಪೂರ್ವ ಪಕ್ಷೆ ಇನ್ನೊಂದು ಮಾತು ಹೇಳ್ತಾನೆ. ಸ್ವಾಮಿ, ಎರಡು ಪಕ್ಷದಲ್ಲಿ ಜೀವ ಪರಮಾತ್ಮ ಬೇರೆ ಬೇರೆ ಅಥವಾ ಜೀವ ಪರಮಾತ್ಮ ಒಂದೇ, ಇದು ಎರಡರಲ್ಲಿ ಯಾವುದೋ ಒಂದು ಪಕ್ಷದಲ್ಲಿ ದೋಷ ಇಲ್ಲ ಅಂತ ಇಟ್ಕೊಳ್ಳೆ, ಅದೇ ಸಿದ್ಧಾಂತ. ಮತ್ತೆಂತ ಚರ್ಚೆ ಮಾಡೋದು ಅಲ್ವೇನಪ್ಪ? ಎರಡರಲ್ಲಿ ಅನ್ಯತರಸ್ಮಿನ್ ಪಕ್ಷ ಅಂದ್ರೆ ಯಾವ್ದಾದ್ರು ಒಂದು ಪಕ್ಷದಲ್ಲಿ ದೋಷ ಬರಲ್ಲ ಅಂತ ನಿಶ್ಚಯವಾದ್ರೆ, ಅಥವಾ ಇನ್ನೊಂದು ಪಕ್ಷ ಇದೆರಡು ಅಲ್ಲ ಮೂರನೇದು ತೃತೀಯ ಪಕ್ಷ, ಅದೇ ಶಾಸ್ತ್ರಾರ್ಥವಾಗತ್ತೆ. ಆವಾಗಲೂ ವ್ಯರ್ಥ ಚಿಂತ. ಅದ್ ನೀವು ಚರ್ಚೆ ಮಾಡಬೇಡಿ. ಜೀವ ಪರಮಾತ್ಮ ಒಂದೇ ಅಂತ ಇಟ್ಕೊಂಡ್ರು ದೋಷ ಇಲ್ಲ ಅಂದ್ರೆ ಸರಿ, ಅದೇ ಸರಿ. ಇಲ್ಲ ಬೇರೆ ಬೇರೆ ಅಂತ ಇಟ್ಕೊಂಡ್ರು ದೋಷ ಇಲ್ಲ ಅಂದ್ರೆ ಅದೇ ಸರಿ. ಅದ್ರ ಜೀವನೂ ಅಲ್ಲ ಪರಮಾತ್ಮನೂ ಅಲ್ಲ, ಇನ್ ಮನಸ್ಸಿಗೆ ಎಲ್ಲ ಅಂತ ಹೇಳಿ ಮೂರನೇ ಪಕ್ಷ ಅದು ಪರವಾಗಿಲ್ಲ. ಒಟ್ಟು ಶಾಸ್ತ್ರಾರ್ಥ ಆಗತ್ತೆ. ಸ್ವಲ್ಪ ವಿಚಾರ ಮಾಡಿ ತಲೆ ಕೆಡಿಸ್ಬಿಡ್ತೀವಿ ಕಣ್ರಿ ನೀವು, ಬೇಡ ವಿಚಾರ ಅಂದ.
ಹಾಗಲ್ಲ ಅಂದ್ರು. ನಾ ಈಗ ನಿಶ್ಚಯವಾಗಬೇಕಾದ್ರೆ ವಿಚಾರ ಮಾಡಬೇಕು. ಯಾವುದೇ ವಿಷಯದಲ್ಲಿ ಏನಾದ್ರೂ ಒಂದು ಗಟ್ಟಿಯಾಗಿ ನಿಶ್ಚಯ ಮಾಡಬೇಕು ಅಂದ್ರೆ ವಿಚಾರ ಮಾಡದೆ ಆಗಲ್ಲ. ವಿಚಾರ ಮಾಡುವಾಗ ಸಂಶಯ ಇದ್ರೆ ದ್ವಿಕೋಟಿಕ ಸಂಶಯ, ಎರಡು ಪಕ್ಷ ಬಂದೇ ಬರುತ್ತೆ. ಸಂಶಯ ಬರುವಾಗಲೇ ಈಗ ನಾನು ಹೋಗೋದೋ ಬೇಡವೋ, ಗುರುಗಳು ಬರಬೇಕೋ ಬರಬಾರ್ದೋ, ಈಗ ಎರಡು ಪಕ್ಷ ಇದ್ರೇನೆ ವಿಚಾರ ಬರೋದು. ಒಂದೇ ಪಕ್ಷ ಇದ್ರೆ ವಿಚಾರ ಬರೋದೇ ಇಲ್ಲ. ಹೀಗಾಗಿ ಅದನ್ನು ನಿರ್ಣಯ ಮಾಡೋಕೆ ವಿಚಾರ. ತನ್ನ ನಿರ್ಧಾರಣ ಅಂದ್ರೆ ನಿಶ್ಚಯ ಮಾಡ್ಬೇಕಪ್ಪ. ಈಗ ಈಶ್ವರ ಪರಮಾತ್ಮ ಒಬ್ಬನೇ, ಪರಮಾತ್ಮ ಜೀವ ಒಬ್ಬರೇ, ಬೇರೆ ಅಲ್ಲ ಅಂದ್ರೆ ಅದು ನಿಶ್ಚಯ ಆಗಲಿ ವಿಚಾರ ಮಾಡಿ. ಅಥವಾ ಬೇರೆ ಬೇರೆ ಅದನ್ನಾದ್ರೂ ನಿಶ್ಚಯ ಮಾಡಿ. ಅಥವಾ ಇನ್ನೊಂದು ಪಕ್ಷ ಅದನ್ನ ಒಟ್ಟು ಒಂದು ನಿಶ್ಚಯ ಮಾಡೋಕ್ಕೋಸ್ಕರ ವಿಚಾರ ಮಾಡಲೇಬೇಕು. ಹಾಗೆ ಆಗೋದಿಲ್ಲ, ವಿಚಾರವಿಲ್ಲದೆ ಯಾವುದೇ ತೀರ್ಮಾನ ಆಗೋದಿಲ್ಲ. ಆದ್ರಿಂದ ಸರಿ ಆಯ್ತು. ಸತ್ಯಂ ಸರಿ, ಬಂದ ದೋಷವನ್ನ ಪರಿಹಾರ ಮಾಡೋಕ್ಕಾಗಲ್ಲ. ಪರಮಾತ್ಮನೇ ಸಂಸಾರಿ ಅಂತಾದ್ರೂ ತಪ್ಪು, ಅಥವಾ ಸಂಸಾರ ಯಾರಿಗಿಲ್ಲ ಅಂತಾದ್ರೂ ತಪ್ಪು, ಅಥವಾ ಪರಮೇಶ್ವರನೇ ಇಲ್ಲ ಅಂತ ಹೇಳಿದ್ರು ತಪ್ಪು. ನಿಜ, ದೋಷವನ್ನೇನೋ ಪರಿಹಾರ ಮಾಡೋಕ್ಕಾಗಲ್ಲ. ಆದ್ರೆ ಯಾವುದೋ ಒಂದು ಪಕ್ಷ ಸರಿ ಅಥವಾ ಮೂರನೇ ಪಕ್ಷ ಸರಿ ಅಂತಾದ್ರೆ ಪರವಾಗಿಲ್ಲ, ಅದನ್ನ ಮಾಡೋಣ. ಅನ್ಯತರಸ್ಮಿನ್ ಆಯ್ತಪ್ಪ, ಈ ಎರಡು ಪಕ್ಷದಲ್ಲಿ ಒಂದು ಅಥವಾ ಮೂರನೇ ಪಕ್ಷ ಯಾವುದೋ ಒಂದು ನಿಶ್ಚಯವಾದ ಮೇಲೆ ವ್ಯರ್ಥ. ಈಗ ದಡ ಮುಟ್ಟಿದ ಮೇಲೆ ದೋಣಿ ವ್ಯರ್ಥ, ಆದ್ರೆ ದೋಣಿನೇ ವ್ಯರ್ಥನಾ? ದಡ ಮುಟ್ಟೋ ತನಕ ಬೇಕಲ್ಲ. ಹಾಗೆ ವಿಚಾರ ಮಾಡಿ ತೀರ್ಮಾನ ಆಗೋ ತನಕ, ತೀರ್ಮಾನ ಆದ್ಮೇಲೆ ವಿಚಾರ ವ್ಯರ್ಥ. ಸರಿ, ಮುಂಚೆನೆ ಈಗ ಜೀವ ಪರಮಾತ್ಮರು ಒಂದೇ ಅಂತಾದ್ರೆ ಅದು ನಿಶ್ಚಯವಾದ ಮೇಲೆ ವಿಚಾರ ಬೇಕಿಲ್ಲ, ಕರೆಕ್ಟ್. ಅಥವಾ ಮೂರನೇ ಪಕ್ಷ ಇವಿಬ್ರು ಅಲ್ಲ, ಮನಸ್ಸಿಗೆ ಎಲ್ಲ ಸಂಸಾರ ಅಂದ್ರೆ ಅದೊಂದು ಪಕ್ಷ. ಏನಾದ್ರೂ ನಿಶ್ಚಯ ಆದ್ಮೇಲೆ ವಿಚಾರ ಅನ್ನೋದು ವ್ಯರ್ಥ. ಚಿಂತ ಅಂದ್ರೆ ಆಲೋಚನೆ ಮಾಡೋದು ವ್ಯರ್ಥ, ಮುಂಚೆನೆ ಆಗೋಲ್ಲ. ಅದನ್ನ ಈಗ ನಿಶ್ಚಯ ಮಾಡೋಕ್ಕೋಸ್ಕರ ಸಂಶಯವನ್ನ ಬಿಟ್ಟಿದೀವಿ. ನಿಶ್ಚಯ ಆಗ್ಲಿ, ಆಮೇಲೆ ವ್ಯರ್ಥವೋ ಅಲ್ವೋ ಅಂತ ಹೇಳೋಣ. ಅವಧಾರಣ ಅಂದ್ರೆ ನಿಶ್ಚಯ. ಈ ಯಾವುದು ಸರಿ, ಮೂರನೇ ಸರಿನೋ, ಜೀವ ಪರಮಾತ್ಮ ಒಂದೇನೋ ಸರಿನೋ, ಜೀವ ಪರಮಾತ್ಮ ಬೇರೆ ಬೇರೆ ಸರಿನೋ, ಬಟ್ ಯಾವ ಪಕ್ಷ ಅಂತ ನಿಶ್ಚಯವಾಗದೇ ಇರೋದ್ರಿಂದ ನಿಶ್ಚಯ ಮಾಡೋಕೋಸ್ಕರವೇ ಚಿಂತಾ ಅರ್ಥವತಿ, ವಿಚಾರ ಅನ್ನೋದು ಸಪ್ರಯೋಜನವಾಗಿದೆ. ಯಾವಾಗ್ಲೂ ಅಷ್ಟೇ, ವಿಚಾರ ಮಾಡುವಾಗೆಲ್ಲ ಸಂಶಯ ಇರುತ್ತೆ. ವಿಚಾರ ನಿಶ್ಚಯ ಆದ ಮೇಲೆ ವಿಚಾರ ವ್ಯರ್ಥ ಅನ್ನೋದು ಕರೆಕ್ಟ್ ಅಲ್ವೇನಪ್ಪ? ಈಗ ಆಸ್ಪತ್ರೆ ಸೇರಿಸಿಯಾರ, ಕಾಯಿಲೆ ವಾಸಿ ಆದ್ಮೇಲೆ ಆಸ್ಪತ್ರೆಯಲ್ಲಿ ಇರೋದು ವ್ಯರ್ಥ. ಅಥವಾ ಹುಷಾರಾದ್ಮೇಲೂ ಡೆಡ್ ಆದ್ರೂ ಆಸ್ಪತ್ರೆಯಲ್ಲಿ ಇರೋದು ವ್ಯರ್ಥ. ಏನಾಗತ್ತೆ ಅಂತ ಗೊತ್ತಿಲ್ಲ, ಆಸ್ಪತ್ರೆಯಲ್ಲಿ ಸೇರಿಸೋದ್ ಬೇಡ ಅಂದ್ಬಿಟ್ರೆ ಹೇಗಾಗತ್ತೆ? ಸೇರಿಸ್ಬೇಕಲ್ವಾ? ಅಂದ್ರೆ ಏನಾದ್ರೂ ಒಂದು ತೀರ್ಮಾನ ಆಗ್ಬೇಕಲ್ಲ, ಗ್ಯಾರಂಟಿ ಏನಿಲ್ಲ. ಹಾಗೆ ಇಲ್ಲೂ ಕೂಡ ಜೀವ ಪರಮಾತ್ಮರು ಒಂದೇ ತೀರ್ಮಾನ ಆದ್ರೆ, ತೀರ್ಮಾನ ಆದ್ಮೇಲೆ ಮುಂದೆ ವಿಚಾರ ಬೇಡ. ಬೇರೆ ಬೇರೆ ಅಂತ ಆದ್ರೆ ಅದಾದ್ಮೇಲೂ ಬೇಡ. ಅಥವಾ ಮೂರನೇ ಪಕ್ಷ ಯಾವುದೋ ಒಂದು ತೀರ್ಮಾನ ಆಗ್ಬೇಕಲ್ಲ, ಅದಕ್ಕೋಸ್ಕರ ಚಿಂತೆ ಆಲೋಚನೆ ಆರಂಭ ಮಾಡೋಣ ಅಂತ ಹೇಳಿ ಒಂದು ಪಕ್ಷದಿಂದ ವಿಚಾರ ಬೇಕು. ಸತ್ಯಂ ಶಾಸ್ತ್ರಾರ್ಥವನ್ನು ನಿಶ್ಚಯ ಮಾಡೋ ಸುಲಭ ಅಲ್ಲ. ವಾಕ್ಯವನ್ನು, ಅನುಭವವನ್ನು, ಯುಕ್ತಿಯನ್ನು ಕೊಟ್ಟು ಶಾಸ್ತ್ರ ನಿಶ್ಚಯ ಮಾಡೋದಿದೆಯಲ್ಲ, ಅದು ಬಹಳ ಪ್ರಯೋಜನ. ಆದ್ರಿಂದ ಈ ಆಲೋಚನೆ, ಈ ವಿಚಾರ ಅನ್ನೋದು ಅರ್ಥವತಿ, ಪ್ರಯೋಜನ ಉಳ್ಳದ್ದು. ನಿಜಪ್ಪ, ಶಾಸ್ತ್ರಾರ್ಥ ವಿಚಾರ ಯಾವಾಗ್ಲೂ ಪ್ರಯೋಜನ ಉಳ್ಳದ್ದು. ಅದರಲ್ಲೂ ಈ ಕರ್ಮದ ವಿಷಯ ಪ್ರಯೋಜನ ಆಗಲ್ಲ. ಹೀಗೂ ಇರುತ್ತೆ, ಹಾಗೂ ಇರುತ್ತೆ, ಹೀಗೂ ಇರುತ್ತೆ, ನಮ್ಮ ಆಚಾರ ನಿಮ್ಮ ಆಚಾರ ಅಂದ್ಬಿಡ್ತಾರೆ. ಈ ಮದುವೆ ಸಂಪ್ರದಾಯದಲ್ಲಿ ಒಂದ್ ದಿವಸ ಮಾಡ್ತಾರೆ, ಅರ್ಧ ದಿವಸ ಮಾಡ್ತಾರೆ. ನಮ್ ಸಂಪ್ರದಾಯ ಹೀಗೆ ಅಂತಾರೆ, ನಮ್ ಸಂಪ್ರದಾಯ ಅಲ್ಲೆಲ್ಲ ತುಂಬಾ ವಿಚಾರ ಮಾಡಿದ್ರೆ ಪ್ರಯೋಜನ ಆಗಲ್ಲ, ಗಲಾಟೆ ಆಗ್ಬಿಡುತ್ತೆ. ಅದನ್ನ ಯಾರು ಹೇಗ್ ಮಾಡ್ತಾರೋ ಅದಕ್ಕೆ ಕೂಡೋದು ಮಾಡ್ಕೊಂಡು ಹೋಗ್ಬಿಡೋದು. ಇಲ್ಲ ಹಾಗಲ್ಲ, ಇದು ವಸ್ತುನಿಷ್ಠ ವಿಚಾರ. ಆದ್ರಿಂದ ಇಲ್ಲಿ ಶಾಸ್ತ್ರಾರ್ಥ ನಿಶ್ಚಯ ಮಾಡೋಕ್ಕೋಸ್ಕರ ವಿಚಾರವನ್ನು ಮಾಡೋದು ಸರಿ, ಪ್ರಯೋಜನ ಉಂಟು. ಅದಕ್ಕೆ ಪೂರ್ವ ಪಕ್ಷ ಹೇಳ್ತಾನೆ, ಚಿಂತಯಸಿ ಚತ್ವಂ. ಆಯ್ತಪ್ಪ, ನೀನೇನೋ ವಿಚಾರ ಮಾಡ್ತೀಯ, ನಿರ್ಣಯ ಮಾಡಕ್ ಆಗಲ್ಲ ಅಂದವನು. ಏನ್ ಪೂರ್ವ ಪಕ್ಷಿ ಇರ್ತಾರೆ, ನೀನೇನೋ ಈ ವಿಷಯದಲ್ಲಿ ಚಿಂತನೆ ಮಾಡಿ, ವಿಚಾರ ಮಾಡಿ, ಮಥನ ಮಾಡ್ತೀಯ, ಆದ್ರೆ ನಿರ್ಣಯ ಆಗಲ್ಲ. ಚಿಂತಯಸಿ ಚತ್ವಂ ನತು ನಿರ್ಣಯಿಷ್ಯಸಿ, ನಿರ್ಣಯ ಆಗೋಲ್ಲ.
ನಮ್ಮಲ್ಲಿ ಒಂದ್ಸಲ ಏನಾಗ್ಬಿಡ್ತು ಅಂದ್ರೆ ಎಲ್ಲರೂ ಸೇರಿದ್ವು. ಆ ಒಬ್ರು ನಿಂತ್ಕೊಂಡು, ಸ್ವಾಮಿ ನಾವೆಲ್ಲ ಸೇರಿದ್ದೀವಿ ವಿಷಯ ನಿರ್ಣಯ ಮಾಡೋಕೆ, ಆದ್ರೆ ಯಾವುದೇ ತೀರ್ಮಾನ ಆದ್ರೂ ನಿರ್ಣಯ ಮಾತ್ರ ತೀರ್ಮಾನ ಮಾಡ್ಬೇಡಿ, ನಾಳೆ ಮತ್ತೆ ಗೋಷ್ಠಿ ಸೇರ್ಬೇಕು, ಆದ್ರೆ ಯಾವ್ದು ತೀರ್ಮಾನ ಆಗೋಲ್ಲ ಅಂತ ತೀರ್ಮಾನ ಮಾಡ್ಬೇಕು. ಅಲ್ಲರೇ ಹಾಗೆಲ್ಲ ಹೇಳಿದ್ರೆ ಹೇಗಾಗತ್ತೆ? ತೀರ್ಮಾನ ಮುಗಿದೋಗ್ಬಿಡುತ್ತೆ, ನಾಳೆ ವಿಚಾರವೇ ಇರಲ್ಲ. ಆದ್ರೆ ಯಾವ್ದು ತೀರ್ಮಾನ ಆಗಿಲ್ಲ ಅಂತ ಮಾಡ್ರಿ. ಹಾಗಂತ ವಿಚಾರ ಮಾಡ್ತಾರ ಯಾರಾದ್ರೂ? ತೀರ್ಮಾನ ಆಗಲ್ಲ ಅನ್ನೋದಕ್ಕೆ ವಿಚಾರನ? ಆಗಲ್ಲ. ಆವತ್ತಿನ ವಿಷಯ ಅಷ್ಟಷ್ಟು ತೀರ್ಮಾನ ಆಗತ್ತೆ. ಹಾಗೆ ಇಲ್ಲೂ ಕೂಡ ನೀನು ವಿಚಾರ ಏನೋ ಮಾಡ್ತೀಯ, ಜೀವ ಪರಮಾತ್ಮ ಒಂದೇನೋ ಬೇರೆ ಬೇರೆನೋ, ಅಥವಾ ಮೂರನೇ ಪಕ್ಷವೋ, ಸಂಸಾರ ಯಾರಿಗೆ, ಪರಮಾತ್ಮನಿಗೆ ಸಂಸಾರವೋ, ಅಥವಾ ಪರಮಾತ್ಮನೇ ಇಲ್ವೇ ಇಲ್ವೋ, ಇದೆಲ್ಲ ವಿಚಾರ ಮಾಡ್ತೀಯ. ನಿರ್ಣಯ ಆಗಲ್ಲ. ನತು ನಿರ್ಣಯಿಸಿ ಅಂತ ಪೂರ್ವಪಕ್ಷಿ. ನೀವು ಎಷ್ಟೇ ಚರ್ಚೆ ಮಾಡಿದ್ರು ಜಗತ್ತಿನಲ್ಲಿ ಪೂರ್ತಿ ಆಗಲ್ಲ, ನಿರ್ಣಯ ಆಗಲ್ಲ. ಅದಕ್ಕೆ ಮತ್ತೆ ಸಿದ್ಧಾಂತಿ ಕೇಳ್ತಾನೆ, ಏನ್ ಸ್ವಾಮಿ ನಿರ್ಣಯ ಮಾಡಬಾರ್ದು ಅಂತ ವೇದವಾಕ್ಯ ಇದೆಯಾ? ವೇದಾರ್ಥವನ್ನ ವಿಚಾರ ಮಾಡಿ ನಿರ್ಣಯ ಮಾಡಬಾರದು ಹಾಗೊಂದು ವೇದಾಂತ ವಾಕ್ಯ ಇದೆಯಾ? ವೇದವಾಕ್ಯ ಏನು ಮಾಡಿದ್ರು ವೇದಾರ್ಥವನ್ನ ನಿರ್ಣಯ ಮಾಡಬಾರ್ದು. ಕೆಲವರು ಹಾಗಂತಾರೆ, ವೇದವನ್ನು ಬರೀ ಬಾಯಲ್ಲಿ ಹೇಳಬೇಕು, ಅರ್ಥ ತಿಳ್ಕೊಳಕ್ ಹೋಗ್ಬಾರ್ದು. ಅದ ದಡ್ಡತನ. ಅರ್ಥ ತಿಳ್ಕೊಂಡ್ಬಿಟ್ರೆ ಸತ್ಯ ಇಷ್ಟೇನ ಅನಿಸ್ಬಿಡತ್ತೆ, ಆದ್ರಿಂದ ವೇದಕ್ಕೆ ಅರ್ಥ ತಿಳ್ಕೋಬಾರ್ದು ಅಂತ ಅದೇ ಒಂದು ವರ್ಡ್. ಎಂತೆಂತ ದಡ್ಡ್ರು ಇರ್ತಾರೆ ಅಂದ್ರೆ, ನಾನು ನಿರ್ಣಯತವ್ಯ ಮಿತಿ ವೇದ ವಚನಂ. ಹಾಗಂದ್ರೆ ಅರ್ಥ ಏನೋ? ವೇದ ವಾಕ್ಯದಲ್ಲೇ ವೇದಾರ್ಥವನ್ನ ನಿರ್ಣಯ ಮಾಡಬಾರ್ದು ಅಂತ ಏನಾದ್ರು ಇದೆಯೇನಯ್ಯಪ್ಪ? ಕಿಂದ ನಿರ್ಣಯತವ್ಯ ಮಿತಿ ವೇದ ವಚನಂ. ಹಾಗೆ ಓದ್ಬೇಕು ಅದನ್ನ. ತಪ್ಪು ಹೇಗಾಗೋ ಓದ್ಬಿಟ್ರೆ ಅರ್ಥ ಆಗಲ್ಲ. ಗೊತ್ತಾಯ್ತಾನ? ನಾವು ಏನಾದ್ರೂ ವಿಚಾರ ಮಾಡಿದ್ರೆ ವೇದವಾಕ್ಯಾರ್ಥ ವೇದಾರ್ಥವನ್ನ ನಿರ್ಣಯ ಮಾಡಬಾರ್ದು, ವೇದಾಂತವನ್ನು ನಿರ್ಣಯ ಮಾಡಬಾರ್ದು, ಜೀವ ಪರಮಾತ್ಮರು ಬೇರೆ ಬೇರೆನೋ ಒಂದನ್ನೋ ನಿರ್ಣಯ ಮಾಡಬಾರ್ದು ಅಂತ ಹಾಗೇನೋ ವಾಕ್ಯ ಇದೆಯಾ? ನಾ ಸ್ವಾಮಿ ಇಲ್ಲ, ಆಗ ವಾಕ್ಯ ಇಲ್ಲ. ಮತ್ತೆ ಯಾತಕ್ಕೆ ಹೇಳ್ತೀಯಾ? ಯಾಕೆ ವಿಚಾರ ಬೇಡ ಬೇಡ ಅಂತ ಹೇಳ್ತೀಯಾ ಅಂತಂದ್ರೆ, ಅವನು ಹೇಳ್ತಾನೆ ಪೂರ್ವಪಕ್ಷಿ, ಸ್ವಾಮಿ ಅದ್ವೈತಿಗಳು ಒಂಟಿ, ನಿಮ್ ವಿರೋಧಿಗಳು ತುಂಬಾ ಜನ. ಈಗ ಗೆಲುವಿಲ್ದೇ ಇರೋ ಜಾಗದಲ್ಲಿ ಗುದ್ದಾಟ ಮಾಡಕ್ ಸೋತೋಗ್ಬಿಡ್ತೀರಿ. ಯುದ್ಧ ಮಾಡ್ಬೇಕಾದ್ರೆ ತಮಗೆ ಸಹಾಯಕರು ಇರ್ಬೇಕು, ನೀವು ಒಬ್ರೇ. ಅದ್ವೈತಿಗಳು ಒಬ್ರು, ದ್ವೈತಿಗಳು ತುಂಬಾ ಜನ. ಶಂಕರಾಚಾರ್ಯರ ಕಾಲದಲ್ಲಿ ದ್ವೈತಿಗಳು ಅಂದ್ರೆ ಸಾಂಖ್ಯಾದಿಗಳು, ಸಾಂಖ್ಯರು, ವೈಶೇಷಿಕರು, ಪಾಶುಪತ ಮತದವರು, ಬೇರೆ ಬೇರೆ ಇವರೆಲ್ಲ ಬಹು ಪ್ರತಿಪಕ್ಷಿ. ಪ್ರತಿಪಕ್ಷಿ ಅಂದ್ರೆ ಆಪೋಸಿಟ್ ಪಾರ್ಟಿ, ಅವ್ರು ತುಂಬಾ ಜನ. ಆದ್ರಿಂದ ಏಕತ್ವವಾದಿ ತ್ವಂ, ಎಲ್ಲವೂ ಪರಮಾತ್ಮನೇ ಅಂತ ಹೇಳೋ ನೀವು ಒಬ್ರೇ. ಈ ಜಗತ್ತೆಲ್ಲವೂ ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳೋ ನೀನು ಒಬ್ಬಂಟಿ. ಒಬ್ಬಂಟಿಗ ಕೂತ್ಕೊಂಡು ಇಷ್ಟು ಜನ ವಿರೋಧಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಹೆಂಗ್ ಮಾಡ್ತೀಯ? ಒಬ್ಬೊಬ್ರು ಕಚ್ಚಾಡ್ಬಿಡ್ತಾರೆ, ಹುಲಿ ಹಾಗೆ ಎದುರು ಬಿಟ್ಬಿಡ್ತಾರೆ. ಸಾಮಾನ್ಯರಲ್ಲ, ಒಬ್ಬೊಬ್ರು ಮಹಾ ತಾರ್ಕಿಕರು. ಏಕತ್ವವಾದಿ ತ್ವಂ, ವೇದಾರ್ಥವನ್ನ ನೀನು ಹಿಡ್ಕೊಂಡು ಹೊರಟಿದೀಯಾ. ಅವರು ಯುಕ್ತಿಯನ್ನ ಅನುಮಾನವನ್ನ ಇಟ್ಕೊಂಡಿದ್ದಾರೆ. ಅವರು ಬಹಳ ಜನ, ನಿನಗೆ ಆಪೋಸಿಟ್ ಪಾರ್ಟಿ ತುಂಬಾ ಜನ ಇದ್ದಾರೆ. ನೀನು ವೇದವನ್ನು ಒಂದನ್ನೇ ಹಿಡ್ಕೊಂಡು ಏಕತ್ವವಾದಿ, ಪರಮಾತ್ಮನ ಒಬ್ಬನೇ ಇರೋದು, ಅವನಿಗಿಂತ ಏನು ಬೇರೆ ಇಲ್ಲ ಅಂತ ಹೇಳೋನು. ಎಲ್ಲಾದ್ರೂ ಉಳಿತೀಯ ನೀನು ವಿಚಾರ ಮಾಡಿದ್ರೆ? ನೋಡು, ಬಹಬೋಹಿ ನಾನಾತ್ಮವಾದಿನೋ ವೇದವಾಕ್ಯ. ಇನ್ನೊಂದ್ಸಲ ಬೋಲೋ, ಬಹಬೋಹಿ. ಕುಮಾರ ಸರಿಯಾಗಿ ಓದೋ. ಶಂಕರ ಭಾಷ್ಯ ಕಣೋ, ಶಂಕರ ಭಾಷ್ಯ ಜೀವ ಇದ್ದ ಹಾಗೆ. ನಾನಾತ್ಮವಾದಿನೋ ಬಹವಃ, ಎಲ್ಲ ಬೇರೆ ಬೇರೆ ಜಗತ್ತೆಲ್ಲ ತುಂಡು ತುಂಡು ಅಂತ ಹೇಳೋರು ಲೋಕದವರು, ವಾದಿಗಳು, ತಾರ್ಕಿಕರು, ಸಾಂಖ್ಯರು ತುಂಬಾ ಜನ ಇದ್ದಾರೆ. ನಾನಾತ್ಮವಾದಿ ಅಂದ್ರೆ, ನಾನಾತ್ಮ ಅಂದ್ರೆ ಭೇದ, ಭೇದವನ್ನು ಹೇಳುವಂತಹ ಜನರು ವೇದ ಬಾಹ್ಯರು, ವೇದಕ್ಕೆ ವಿರೋಧಿಗಳವರು, ವೇದ ಒಪ್ಪದೇ ಇದ್ದವರು. ನೀನ್ ವಾಕ್ಯ ನಾನು ಒಪ್ಪಲ್ಲ ಅಂದ್ಬಿಡ್ತಾರೆ. ಈಗ ವೇದ ಕೊಡೋ ಹಾಗಿಲ್ಲ ಅವರಿಗೆ. ಏನ್ ಕೊಡ್ಬೇಕು? ಅನುಭವ, ಯುಕ್ತಿ ಎರಡೇ ಕೊಡ್ಬೇಕು. ವೇದ ಬಾಹ್ಯರಾದಂಥವರು ನಿನಗೆ ಪ್ರತಿಪಕ್ಷಿಗಳು. ಪ್ರತಿಪಕ್ಷಿಗಳು ಅಂದ್ರೆ ಆಪೋಸಿಟ್ ಪಾರ್ಟಿ, ಕೋರ್ಟ್ ನಲ್ಲಿ ಇನ್ನೊಬ್ಬ ಇರ್ತಾನಲ್ಲ ಅವನು. ಆ ಪ್ರತಿಪಕ್ಷಿಗಳು ತುಂಬಾ ಜನ ಇದ್ದಾರೆ ಕಣಪ್ಪ. ಆದ್ರಿಂದ ಅತಃ ಮಮ ಆಶಂಕ, ಆದ್ರಿಂದ ನಂಗೆ ಸಂದೇಹ ಬರ್ತಾ ಇದೆ, ನಿನ್ ಕೈಲಿ ನಿರ್ಣಯ ಮಾಡಕ್ಕಲ್ಲ, ಸೋತ್ ಹೋಗ್ಬಿಡ್ತ ಪಾಪ. ನೀನು ಒಬ್ಬನೇ ಒಬ್ಬಂಟಿಗ. ಶಂಕರಾಚಾರ್ಯರು ಒಬ್ರೇ, ವೇದವಾದಿಗಳು ಏಕತ್ವವಾದಿಗಳು, ನಾನಾತ್ಮವಾದಿಗಳು ತುಂಬಾ ಜನ. ಆದ್ರೆ ನಿನ್ ಕೈಲಿ ಗೆಲ್ಲೋಕ್ಕಾಗಲ್ಲಪ್ಪ, ಅವರೆಲ್ಲ ಬಹಳ ದುಷ್ಟರು, ಹಠಮಾರಿಗಳು, ಕೂಗಾಡ್ತಾರೆ, ಆದ್ರೆ ನಿನ್ ಕೈಲಿ ಆಗೋಲ್ಲ ಅಂತ ಇಷ್ಟೆಲ್ಲ ಪೂರ್ವಪಕ್ಷಿ ಹೇಳ್ದ. ಪೂರ್ವಪಕ್ಷಿ ಹೇಳಿದ್ದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ,
ಏತದೇವ ಮೇ ಸ್ವಸ್ಥೇಯನಂ. ಅತಃ ಏನ್ ಧೈರ್ಯವ ಹೇಳಿದಾರೆ ನೋಡು ಶಂಕರಾಚಾರ್ಯರ ಧೈರ್ಯ ವಾಕ್ಯ. ಇದು ಒಂದೇ ಜಾಗದಲ್ಲಿ ಏನ್ ಜ್ವರ ಹೇಳಿದ್ದಾರೆ ಅಂದ್ರೆ, ಇದು ನನಗೆ ಮಂಗಳಕರವಾದ ಮಾರ್ಗ. ನಾನು ಒಬ್ಬಂಟಿಗ ವೀರವನ್ನು ಹಿಡಿಯುವ ನಾನು ಒಬ್ಬನೇ ಹೇಳಿದೆಯಲ್ಲ, ಇದು ನನಗೆ ಸ್ವಸ್ತಿಯಾದಂತಹ ದಾರಿ. ಸ್ವಸ್ತಿ ಅಂದ್ರೇನು? ಶುಭವನ್ನು ಕೊಡುವ, ಮಂಗಳವನ್ನು ಕೊಡುವ ದಾರಿ. ನಾನು ಒಬ್ಬನೇ ವೇದವನ್ನು ಹಿಡ್ಕೊಂಡು ಹೊರಟೆ. ಕರೆಕ್ಟ್ ನೀನ್ ಹೇಳಿದ್ದು. ಆದ್ರಿಂದ ನೀನ್ ಏನ್ ಹೇಳ್ತಾ ಇದೀಯಾ? ನಾನು ಎಲ್ಲವೂ ಪರಮಾತ್ಮನೇ, ಅವನಿಗಿಂತ ಬೇರೆ ಇಲ್ಲ ಅಂತ ಏಕಯೋಗಿ. ಅನೇಕ ಯೋಗಿಗಳು, ಅನೇಕವನ್ನು ಹೇಳುವಂಥವರು, ನಾನಾತ್ವ ಯೋಗಿಗಳು, ನನ್ನ ಪ್ರತಿಪಕ್ಷಿಗಳು ಬಹಳ ಜನ. ಅನೇಕ ಯೋಗಿ ಬಹು ಪ್ರತಿಪಕ್ಷಂ ಆರ್ಥ. ನನಗೆ ಪ್ರತಿಪಕ್ಷ ವಿರೋಧಿಗಳು, ನನಗೆ ವಿರುದ್ಧವಾದ ಮತದವರು ತುಂಬಾ ಜನ ಅಂತ ಹೇಳಿದೆಯಲ್ಲ, ಇದೇ ನನಗೆ ಒಳ್ಳೆ ದಾರಿ. ಜೇಷ್ಯಾಮಿ ಸರ್ವಾನ್, ಎಲ್ಲರೂ ಸವಾಲು ಒಡ್ರೆ, ಆಕ್ಷೇಪಣೆ ಮಾಡ್ರೆ, ಎಲ್ಲರನ್ನೂ ಗೆದ್ದು ಹಾಕ್ಬಿಡ್ತೀನಿ, ಹೊಡೆದು ಹಾಕ್ಬಿಡ್ತೀನಿ ಅಂತ. ಜೇಷ್ಯಾಮಿ ಸರ್ವಾನ್ ಆರಭೀಜ ಚಿಂತಾ. ವಿಚಾರವನ್ನ ಪ್ರಾರಂಭ ಮಾಡಬೇಕು, ಅನುಭವವನ್ನು ಒಪ್ಬೇಕು. ಅನುಭವವನ್ನು ಅಪಲಾಪ ಮಾಡಿದ್ರೆ ಯಾರೂ ವಿಚಾರ ಮಾಡಲ್ಲ. ಅನುಭವವನ್ನು ಹಿಡಿದು ಕರೆಕ್ಟ್ ಆಗಿ ವಿಚಾರ ಮಾಡ್ರೆ, ಈಗ ವಾಕ್ಯ ಬೇಡ, ಅನುಭವ ಯುಕ್ತಿ ತಗೊಳ್ರಿ ವಿಚಾರ. ನಾನು ಎಲ್ಲರನ್ನೂ ಹೊಡೆದು ಹಾಕ್ತೀನಿ, ಅಷ್ಟೂ ಜನ ಗೆದ್ದಾಗ್ಬಿಡ್ತೀನಿ ಅಂತ ಹೇಳಿ ಭಾಷ್ಯಕಾರರು ವೇದಾರ್ಥ ವಿಚಾರದಲ್ಲಿ ಜೇಷ್ಯಾಮಿ ಸರ್ವಾನ್, ಎಲ್ಲ ನಾನಾತ್ಮವಾದಿಗಳನ್ನ ಗೆಲ್ತೇನೆ, ಆರಭೀಚ ಚಿಂತಾ, ವಿಚಾರವನ್ನು ಪ್ರಾರಂಭ ಮಾಡ್ತೇನಪ್ಪ, ಬಿಡೋದಿಲ್ಲ ನಾನು. ಈಗ ವೇದಾಂತ ವಾಕ್ಯದಲ್ಲಿ ನಾನು ವೇದವಾದಿ ನಾನೊಬ್ಬನೇ ಅಂತ ಹೇಳಿದಿಲ್ಲ, ಸರಿ ಆಯ್ತು ಆಗ್ಲಿ. ಈಗ ವಿಚಾರ ಪ್ರಾರಂಭವಾಗತ್ತೆ. ಏನ ಯಾರ ಸರೋಜ ಪುಟ್ಟರಾಜು. ಆ ಸರೋಜ ಪುಟ್ಟರಾಜು ಅಂತ ಆಮೇಲೆ ಮಾಡ್ರಿ, ಅವ್ರಿಗೆ ಗೊತ್ತಾಗಲ್ಲ ಒಂದು ಇಲ್ಲ. ಆಮೇಲೆ ಹುಚ್ಚು 1 ಗಂಟೆ ಮಾಡ್ರಿ. ಆಯಾ ಇಡ ಕಡೆಗೆ ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ. ಏನು ಅದ್ಭುತವಾಗಿದೆ ಭಾಷ್ಯಕಾರದ್ದು. ಈಗ ಶುರು ಮಾಡ್ತಾರೆ ಒಂದೊಂದು ಪಕ್ಷ. ಜೀವ ಪರಮಾತ್ಮರಿಬ್ಬರಲ್ಲಿ ಸಂಕ್ರಮಣ ಅಂದ್ರೆ ಅಭಿಮಾನ ಪಟ್ಕೊಂಡು ಒಂದರಿಂದ ಒಂದು ಕೋಶಕ್ಕೆ ದಾಡ್ತಾನಲ್ಲ, 5 ಕೋಶಗಳನ್ನ ಅಭಿಮಾನಿಯಾಗಿ, ಒಂದು ಕೋಶ ಬಿಟ್ಟ ಅಂದ್ರೆ ಇನ್ನೊಂದು ಕೋಶ ಹಿಡ್ಕೊಂಡ ಅಂತ. ನೀವು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ಇಂದ್ರಿಯಗಳ ತಾದಾತ್ಮ್ಯತೆ ಬಿಟ್ಟಾಕಿದ್ದೀರಿ. ಬುದ್ಧಿಯಲ್ಲಿ ವಿಚಾರ ಮಾಡ್ತಾ ಇದ್ದೀರಿ ಅಂದ್ರೆ ಮನಸ್ಸಿನ ತಾದಾತ್ಮ್ಯತೆ ಬಿಟ್ಟಾಕಿದ್ದೀರಿ. ಹೀಗೆ ಅಧ್ಯಾಸಿಯಾಗಿ ಅಭಿಮಾನಿಯಾಗಿ ಕೋಶದಿಂದ ಕೋಶಕ್ಕೆ ಹಾರಾಡೋನು ಪರಮಾತ್ಮನೋ ಬೇರೆ ಜೀವನೋ ಇಬ್ರು ಒಂದೇನೋ ಅಂತ ವಿಚಾರ. ಈ ವಿಚಾರಕ್ಕೆ ನಮ್ಮ ಕುಮಾರ ಒಳ್ಳೆ ಮಾತಾಡ್ತಾನೆ. ಒಂದು ಹೇಳಪ್ಪ, ಜೋರ ಓದಪ್ಪ. ಈಗ ಸಂಕ್ರಮಣ ಮಾಡೋನು ಅಭಿಮಾನಿ ಆದವನು ಪರಮಾತ್ಮನೇ ಆಗ್ಬೇಕು. ಯಾಕಂದ್ರೆ ಕೊನೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅವನು ಪರಮಾತ್ಮನೇ, ಪರಮಾತ್ಮನೇ ನಾನು ಅಂತ ತಿಳ್ಕೊತಾನಲ್ವಾ, ಮುಂಚೆನೂ ಆಗಿರ್ಬೇಕಲ್ವಾ. ಬೇರೆ ಮುಂಚೆ ಆಗಿ ಆಮೇಲೆ ಇನ್ನೊಂದು ಆಗೋಲ್ಲ. ಮುಂಚೆ ಪರಮಾತ್ಮನಿಗಿಂತ ಬೇರೆ, ತಿಳ್ಕೊಂಡ ಮೇಲೆ ಪರಮಾತ್ಮ ಹಾಗಲ್ಲ, ಆಗೋದಿಲ್ಲ. ಮೊದಲಾಗಿದ್ರೆ ತಿಳ್ಕೊಂಡ ಮೇಲೆ ಆಗ್ತಾನೆ. ಈಗ ತಪ್ಪು ತಿಳುವಿಕೆಯಿಂದ ಕಳ್ಳ ಅಂತ ತಿಳ್ಕೊಂಡ, ಆಮೇಲೆ ಮೋಟ ಮರ ಅಂತ ಗೊತ್ತಾಯ್ತು. ಮೊದಲು ಮೋಟ ಮರ ಆಗಿರ್ಬೇಕು. ಮೊದಲು ಕಳ್ಳ ಆಗಿ ಅವನು ತಿಳ್ಕೊಂಡಿದ್ದರಿಂದ ಮೋಟ ಮರ ಆಗೋಲ್ಲ. ತಿಳುವಳಿಕೆಯಿಂದ ವಸ್ತು ಸ್ವರೂಪ ಒಂದು ಇನ್ನೊಂದು ಆಗುವುದಿಲ್ಲ, ಇದು ಅನುಭವ. ಹಾಗೆ ಈ ಸಂಕ್ರಮಣ ಮಾಡುವವನು ಅಭಿಮಾನಿಯಾದವನು ಮೊದಲೇ ಪರಮಾತ್ಮನಾಗಿದ್ದರೆ ಆಮೇಲೆ ಅವನು ಸರಿಯಾಗಿ ತಿಳ್ಕೊಂಡ್ರೆ ಪರಮಾತ್ಮನಾಗ್ತಾನೆ ಅಂದ್ರೆ ಪರಮಾತ್ಮನಾಗಿದೆ ತಿಳ್ಕೊತಾನೆ. ಮೊದಲು ಬೇರೆ ಆದವನು ಪರಮಾತ್ಮನಿಗಿಂತ ಆಮೇಲೆ ತಿಳ್ಕೊಂಡ್ರೆ ಪರಮಾತ್ಮನ ಆಗಲ್ಲ. ಆದ್ರಿಂದ ಸೇವತು ಸ್ಯಾತ್. ಯಾಕೆ? ತದ್ಭಾವ ಅಂದ್ರೆ ಬ್ರಹ್ಮವೇ ಆಗಿದೀಯಾ ಅಂತ ತಿಳಿಸೋಕೆ ಹೊರಟಿರೋದು. ಶ್ರುತಿ ಯಾರನ್ನು ಕಡಿಮೆ ಮಾಡಿಲ್ಲ, ಯಾರನ್ನು ನೀನ್ ದಡ್ಡ, ನೀನ್ ಕೀಳು, ನೀನ್ ದೀನ ಅಂತ ಹೇಳಿಲ್ಲ. ಎಲ್ಲರೂ ಹುಟ್ಟ ಬ್ರಹ್ಮಗಳ, ಹುಟ್ಟ ಅಂದ್ರೆ ಹುಟ್ಟದೆ ಹೋಗಿರೋದ್ರಿಂದ, ಅಂದ್ರೆ ಅಪ್ರಯತ್ನವಾಗಿ ಏನೂ ಮಾಡದೆ ಹೋದ್ರು ಯಾವಾಗ್ಲೂ ಪರಮಾತ್ಮನೇ ಆಗಿದ್ದೀರಿ. ಅದನ್ನ ಹೇಳೋಕ್ ಹೊರಟಿದೆ ಶ್ರುತಿ. ನೀವು ತಪ್ಪು ತಿಳಿಕೆಯಿಂದ ಏನೇನೋ ಮಾಡ್ಕೊಂಡ್ರೆ ಅದಕ್ಕೇನ್ ಮಾಡತ್ತೆ ಪಾಪ ಶ್ರುತಿ. ತದ್ಭಾವ ಅಂದ್ರೆ ಬ್ರಹ್ಮಭಾವ, ಆ ಆನಂದ ಸ್ವರೂಪವನ್ನ ಹೇಳೋಕೆ ಅಂತ ಹೊರಟಿದೆ. ಆದ್ರಿಂದ ಹಾಗೆ ನೀವು ಮೋಟ್ ಮರದ್ದು ಯುಕ್ತಿ ಹೇಳಿದ್ರಲ್ಲ, ಇನ್ನೊಂದ್ಸಲ ಹೇಳಿ. ಅದು ಮೋಟ ಮರ ಮೊದಲೇ ಕಳ್ಳ ಅಂತ ತಿಳ್ಕೊಳ್ಳೋಕ್ ಮುಂಚೆನೆ ಮೋಟ ಮರ ಆಗಿದ್ದಿದ್ದರೆ ಆ ಮೋಟ ಮರವನ್ನ ಕಳ್ಳ ಅಂತ ತಿಳ್ಕೊಂಡವನು ಆಮೇಲೆ ಮೋಟ ಮರ ಅಂತ ತಿಳ್ಕೊಂಡ್ರೆ ಅದು ಮೋಟ ಮರ ಆಗತ್ತೆ. ನಿಜವಾದ ಕಳ್ಳ ಆದ್ರೂ ಆಗಲ್ಲ. ಅಲ್ಲಿ ಏನಕ್ಕೆ ವಿವಕ್ಷಿತಾಂಶ ಅಂದ್ರೆ
ನೀವು ತಪ್ಪಾಗಿ ತಿಳ್ಕೊಳ್ಳೋಕ್ ಮುಂಚೆನೂ ಅದು ಹಾಗೇ ಇರ್ಬೇಕು, ಅದೇ ಆಗಿರ್ಬೇಕು. ಈಗ ನಾವು ನಮ್ಮ ಬ್ರಹ್ಮವನ್ನ ತಪ್ಪಾಗಿ ತಿಳ್ಕೊಂಡ್ವಿ, ಆದ್ರೂ ನಾವೇನಾಗಿರ್ಬೇಕು? ಬ್ರಹ್ಮವೇ. ತಪ್ಪಾಗಿ ತಿಳ್ಕೊಂಡಾಗಲೂ ಬ್ರಹ್ಮವೇ ಆಗಿದ್ದರೆ ಸರಿಯಾಗಿ ತಿಳ್ಕೊಂಡಾಗ ಬ್ರಹ್ಮ ಅಂತ ಗೊತ್ತಾಗತ್ತೆ. ಬರೀ ಬೇರೆ ಆಗಿದ್ದವನು ಅದನ್ನ ತಿಳ್ಕೊಂಡ್ರೆ ಆಗೋದೇ ಇಲ್ಲ, ಅವನು ಹೇಗಾಗ್ತಾನೆ? ಈಗ ಮೋಟ ಮರವನ್ನ ಕಳ್ಳ ಅಂತ ತಿಳ್ಕೊಂಡು ಹೆದರ್ತಾ ಇದ್ದ, ಆ ಕಳ್ಳನನ್ನ ಮೋಟ ಮರ ಅಂತ ತಿಳಿಸಿದ್ರು, ಆ ತಪ್ಪು ತಿಳ್ಕೊಂಡಾಗಲೂ ಅದು ಮೋಟ ಮರ ಆಗಿರ್ಬೇಕು ಅಲ್ವನಾ? ಎಲ್ಲೋ ಯೋಚನೆ ಮಾಡ್ತಾ ಇದೆಯಾ ನೀನು? ಹೋಗ್ತಾ ಇಲ್ಲ, ಕಣ್ಣು ಅಲಿತಾ ಇದೆ, ನಿದ್ದೆ ಬರ್ತಾ ಇದೆ. ಅಯ್ಯೋ ಅಯ್ಯೋ. ಹೀಗೆ ಆ ಪರಮಾತ್ಮನೇ ನೀನು ಅಂತ ಶ್ರುತಿ ಹೇಳ್ಬೇಕಾದ್ರೆ ನೀವು ತಪ್ಪು ತಿಳ್ಕೊಳ್ಳೋಕ್ ಮುಂಚೆನೂ ತಪ್ಪು ತಿಳ್ಕೊಂಡಾಗ್ಲೂ ಯಾವಾಗ್ಲೂ ಪರಮಾತ್ಮನಾಗಿರ್ಬೇಕು. ಆದ್ರಿಂದ ಪರಮಾತ್ಮನೇ ನೀವು ಸೈವ ತುಸ್ಯಾತನ ಸದ್ಭಾವಸ್ಯ ವಿವಕ್ಷಿತತ್ವ ಅಂತಂದ್ರೆ ನೀವು ಜ್ಞಾನದಿಂದ ಅದಾಗ್ತೀರಿ ಅಂದ್ರೆ ಆಗೋ ಮುಂಚೆ ಆಗಿದ್ರೇನೆ ಆಗೋದು, ಮುಂಚೆ ಆಗದೆ ಹೋದ್ರೆ ಪರಮಾತ್ಮನ ಆಗೋಕ್ ಆಗೋಲ್ಲ. ತದ್ವಿಜ್ಞಾನೇನ ಗುರುಗಳೇ ಆ ಯುಕ್ತಿಗೆ ನೀವ್ ಹೇಳ್ತಾರೋ ಯುಕ್ತಿಗೆ ಇಲ್ಲಿ ಮೂರನೇ ವ್ಯಕ್ತಿ ಆತರ ನಿರ್ಧಾರ ಮಾಡ್ತಿರೋದು ಆ ಯುಕ್ತಿಗೆ ಹೊಂದುತ್ತೆ. ಅದನ್ನೇ ಆತರ ತಪ್ಪು ತಿಳ್ಕೊಳತ್ತೆ ಅನ್ನೋ ಒಂದ್ ಯುಕ್ತಿಗೆ ಇದು ಒಂದೇ ಕೇಸ ಇರೋದು. ಇಲ್ಲಪ್ಪ, ಪ್ರಪಂಚ ಎಲ್ಲ ಕೇಸು ಹಾಗೆ. ತಪ್ಪು ತಿಳ್ಕೊಂಡಾಗ ಯಾವ ವಸ್ತು ಇನ್ನೊಂದು ವಸ್ತು ಆಗೋದಿಲ್ಲ. ಕರೆಕ್ಟ್. ವಸ್ತುಗೆ ನಿಯಮಿತ ಯಾರನ್ನೋ ನಮ್ಮವರು ತಿಳ್ಕೊಂಡ್ಬಿಟ್ಟು ಒಳ್ಳೆಯವರು ತಿಳ್ಕೊಂಡ್ಬಿಟ್ಟಿರ್ತೀವಿ ಇಟ್ಕೋಣ, ಆದ್ರೆ ಅವ್ನು ಕೆಟ್ಟವನಾಗಿರ್ತಾನೆ. ಆ ತಪ್ಪು ತಿಳ್ಕೊಂಡು ಒಳ್ಳೆಯವರು ಅಂದ್ರೆ ತಪ್ಪು ತಿಳ್ಕೊಂಡಾಗ್ಲೂ ಕೆಟ್ಟವನಾಗಿರ್ತಾನೆ. ಯಾವತ್ತೋ ಒಂದ್ ದಿವಸ ಗೊತ್ತಾಗತ್ತೆ, ಓ ಇದು ಕೆಟ್ಟವನಂತ. ಗೊತ್ತಾದ ದಿವಸ ಕೆಟ್ಟವನಾಗಲ್ಲ, ಮುಂಚೆನೆ ಕೆಟ್ಟವನಾಗಿರ್ತಾನೆ. ಹೌದಾ? ಯಾವುದು ವಸ್ತು ಸ್ವರೂಪ ಇದೆಯೋ ಅದು ಮೊದಲಿನಿಂದಲೂ ಒಂದೇ ತರ ಇರೋದು, ಅವತ್ತು ಚೇಂಜ್ ಆಗಲ್ಲ. ಜ್ಞಾನದಿಂದ ಒಂದು ವಸ್ತು ಇನ್ನೊಂದು ವಸ್ತು ಆಗೋದಿಲ್ಲ. ಅದು ನಾವು ಬಹಳ ಮುಖ್ಯವಾದಂತಹದ್ದು ಜೀವನದಲ್ಲಿ. ವಸ್ತು ಸ್ವರೂಪ ವಿವೇಕ ಅನ್ನೋದು ಬಹಳ ಮುಖ್ಯ. ನಾವು ಬುದ್ಧಿಯಲ್ಲಿ ವಿವೇಕವೇ ಪ್ರಧಾನ, ಬಾಕಿದಲ್ಲ. ಏನೋ ಕೆಲಸ ಮಾಡೋ ನಿಶ್ಚಯ ಅಲ್ಲ. ಬುದ್ಧಿಗೆ ಕೊಟ್ಟಿರೋ ಜಾತಕ್ಕೆ ವಸ್ತು ಸ್ವರೂಪ ವಿವೇಕ, ಅದನ್ನು ಚೆನ್ನಾಗಿ. ಇವಾಗ ನಾನು ನನ್ ಸತ್ಯತ್ವನೇ ಗೊತ್ತಿಲ್ಲ ಅಂತ ಒಂದು ಸ್ಥಿತಿ ಇರುವಾಗ ನಾನು ನನ್ ಸತ್ಯತ್ವನೇ ಗೊತ್ತಿಲ್ಲ ನಂಗೆ. ಹೌದು, ಅದೇ ಇವಾಗ ಇರೋ ಪ್ರಶ್ನೆ. ಹೌದು. ನಾನ್ ನನ್ ಸತ್ಯತ್ವನೇ ತಿಳ್ಕೊಳಕ್ ಅರ್ಹತೆನೆ ಇಲ್ದೇ ಇರ್ಬೇಕಾದ್ರೆ ಬೇರೆ ಪದಾರ್ಥದ ಇನ್ನೇನ್ ಸ್ಥಿತಿ? ಈಗ ಬಾಕಿ ಪದಾರ್ಥವೂ ನಿಮಗೆ ನಿಮ್ಮ ಸ್ವರೂಪವನ್ನು ತಿಳಿಸೋಕೆ ಸಾಧನವಾಗೋದಾದ್ರೆ, ತಪ್ಪು ತಿಳ್ಕೊಂಡಿದ್ದೀರಿ ಒಪ್ಪತೀನಿ, ಆದ್ರೆ ಉಳಿದ ಪದಾರ್ಥವನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡು ಈ ಅನ್ನನ್ನ ತಿಳ್ಕೊಳಕ್ ಅದು ಸಾಧನ. ಈಗ ಹೆಂಡತಿನೂ ಸರಿಯಾಗಿ ತಿಳ್ಕೊಳಕ್, ನಿಮ್ಮನ್ನ ತಿಳ್ಕೊಳಕ್ ಸಾಧನ ಆಗೋದಾದ್ರೆ, ಈ ಜಗತ್ತೆಲ್ಲವೂ ನಿಮ್ಮ ಸ್ವರೂಪವನ್ನು ತಿಳಿಸೋಕ್ ಸಾಧನ ಆಗೋದಾದ್ರೆ ಅವುಗಳನ್ನು ಸರಿಯಾಗಿ ತಿಳ್ಕೊಬೇಕಲ್ವಾ? ಒಳ್ಳೆ ಪರಿಸರಕ್ಕೆ ಹೋಗ್ಬೇಕು, ಒಳ್ಳೆ ಜನರನ್ನ ಜೊತೆಲಿ ಇಟ್ಕೋಬೇಕು. ನಾನು ಯಾವ ತರ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನನ್ಗೆ ನನ್ ಮನೆನೆ ಹುಡ್ಕಕ್ ಗೊತ್ತಾಗ್ದೇ ಇದ್ರೆ ಬೇರೆಯವ್ರಿಗೆ ಅವ್ರ ಮನೆ ಹೆಂಗ್ ತೋರಿಸ್ಲಿ ಅನ್ನೋ ಆ ದಿಕ್ಕಲ್ಲಿ ಕೇಳ್ತಾ ಇದೀನಿ. ಅಲ್ಲ, ನೀವು ಇನ್ನೊಬ್ರು ತಿಳಿಸೋದ್ ಬೇಡ, ಇನ್ನೊಬ್ರು ತಿಳಿಸೋಕಲ್ಲ, ನೀವು ತಿಳ್ಕೊಳಕ್. ನಿಮ್ಮನ್ನ ನೀವು ತಪ್ಪು ತಿಳ್ಕೊಂಡ್ರೆ ಜಗತ್ತೆಲ್ಲ ತಪ್ಪು ತಿಳ್ಕೊತೀವಿ, ಕರೆಕ್ಟ್. ಅದಕ್ಕೆ ಶಂಕರಾಚಾರ್ಯರು ತಪ್ಪು ತಿಳ್ಕೆ ಬರೆಯುವಾಗ ಬರೀ ನಿಮ್ಮನ್ನ ತಪ್ಪು ತಿಳ್ಕೊಂಡಿಲ್ಲ, ನೀವೇನ್ ಮಾಡಿದ್ರಿ? ಪರಮಾತ್ಮನನ್ನು ತಪ್ಪು ತಿಳ್ಕೊಂಡಿರಿ, ಜಗತ್ತನ್ನೂ ತಪ್ಪು ತಿಳ್ಕೊಂಡಿದ್ದೀರಿ, ಶಾಸ್ತ್ರವನ್ನೂ ತಪ್ಪು ತಿಳ್ಕೊಂಡಿದ್ದೀರಿ, ಗುರುಗಳನ್ನೂ ತಪ್ಪು ತಿಳ್ಕೊಂಡಿದ್ದೀರಿ. ನಿಮ್ಗೆ ಶಿಕ್ಷೆ ಕೊಟ್ರೆ ಸಾಕಾಗೋಲ್ಲ, ಒಂದಲ್ಲ ಎರಡಲ್ಲ. ಅಷ್ಟು ತಪ್ಪು ತಿಳುವಳಿಕೆಯಲ್ಲಿ ಮೂಲ ಆತ್ಮನಲ್ಲಿ ತನ್ನಲ್ಲಿರುವಂತಹ ತಪ್ಪು ತಿಳುವಳಿಕೆ ಹೋಗ್ಬೇಕು. ಅದು ಅನುಭವಕ್ಕೆ ಹತ್ರ ಸ್ವಾಮಿ, ಬಾಕಿದೆಲ್ಲ ಅನುಭವಕ್ಕೆ ದೂರ. ಬೇರೊಬ್ಬರು ಹೇಗಿದ್ದಾರೆ, ಒಂದ್ ದಿವಸ ಒಳ್ಳೆಯವರಾಗಿ ಕಾಣ್ತಾರೆ, ಇನ್ನೊಂದ್ ದಿವಸ ಕೆಟ್ಟವರಾಗಿ ಕಾಣ್ತಾರೆ. ಒಂದ್ ದಿವಸ ನಮ್ಮವ್ರು ಅನ್ಸ್ತಾರೆ, ಒಂದ್ ದಿವಸ ನಮ್ಮವ್ರು. ಈಗ ಹೆಂಡತಿನೇ ಇಟ್ಕೊಳ್ರೆ, ಅವ್ರು ಯಾವಾಗಲೂ ಒಳ್ಳೆಯವರು, ಯಾವಾಗಲೂ ಕೆಟ್ಟವರು. ಅದ್ ಯಾರೋ ಹೇಗಿದ್ದಾರೆ ಅವ್ರ ಆಯಾ ಕಾಲಕ್ಕೆ ಹಾಗಾಗಿ ತೋರತ್ತಷ್ಟೆ. ಅದು ಇನ್ನೊಬ್ಬರ ಮನಸ್ಸನ್ನು ತಿಳ್ಕೊಳಕ್ ಭಗವಂತ ಬಚ್ಚಿಟ್ಬಿಟ್ಟಿಯಾನೆ, ಆಗಲ್ಲ. ನಾವು ಊಹೆ ಮಾಡಬಹುದು, ವ್ಯವಹಾರಕ್ಕೆ ಊಹೆ ಮಾಡೋದು ಸರಿ, ಆದ್ರೆ ಅಲ್ಲಿ ತಪ್ಪು ತಿಳುವಳಿಕೆ ಬರೋದು ಸಹಜ. ಅದಕ್ಕೇನ್ ಪರಿಹಾರ ಹೇಳ್ರಿ? ಆಗಲ್ಲ, ಪರಿಹಾರ ಇಲ್ಲ. ಅಲ್ಲ, ಇದು ಒಂಥರ ಈ ಪೂರ್ವಭಾವ ಅನುಭವದ ಪದ ಉಪಯೋಗ ಆಗಲ್ಲ ವೇದಾಂತದಲ್ಲಿ. ಯಾಕೆಂದ್ರೆ ಇದು ಆಗೋಗಿರೋದು ಆಗ್ಲೇ ಇಲ್ಲಪ್ಪ, ಅನುಕೂಲ ಆಗತ್ತೆ. ನೀವು ಒಂದನ್ನು ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡು ಎಲ್ಲರ ತಿಳುವಳಿಕೆನೂ ಸರಿಯಾಗಿ ಬಿಡತ್ತಲ್ಲ. ಯಾರು ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲವೂ ಪರಮಾತ್ಮನೇನೋ ಒಂದು ಜ್ಞಾನ ಬಂದ್ಬಿಟ್ರೆ ಆಮೇಲೆ ಭಯ ಇಲ್ಲ. ಅಲ್ಲಿವರೆಗೂ ಸ್ವಲ್ಪ ಡೇಂಜರ್, ನಿಧಾನಕ್ಕೆ ಹೋಗ್ಬೇಕು. ಈಗ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಜನ, ಸುತ್ತಮುತ್ತ ಇರುವಂತಹ ವಸ್ತುಗಳು ಎಲ್ಲವನ್ನೂ ತಿಳ್ಕೊತಾ ಇದೀವಿ. ಆದ್ರೆ ಸರಿಯಾಗಿ ತಿಳ್ಕೊಂಡಿದೀವೋ ತಪ್ಪಾಗಿ ತಿಳ್ಕೊಂಡಿದೀವೋ ಅಂತ ಕೇಳಿದ್ರೆ ಶಾಸ್ತ್ರ ಹೇಳತ್ತೆ ತಪ್ಪಾಗಿ ತಿಳ್ಕೊಂಡಿದೀವಿ. ಕಲ್ಪನೆ ಇದೆ, ಅದರಲ್ಲಿ ಪ್ಯೂರ್ ಅನುಭವ ಅಲ್ಲ, ಕಲ್ಪನಾ ಮಿಶ್ರಿತ ಅನುಭವ.
ಮಿಕ್ಸಡ್, ಆದ್ರೆ ತಪ್ಪು ತಿಳ್ಕೆ ಬಂದ್ಬಿಡ್ತು. ಅಲ್ಲಿ ಅದನ್ನು ನೀವು ಏನ್ ಬಳಸ್ಕೋಬೇಕು ಅಂದ್ರೆ ಈ ದಾರಿಗೆ ತರೋಕಷ್ಟು ಬಳಸ್ಕೋಬೇಕು. ಈ ತತ್ವದ ಜ್ಞಾನಕ್ಕೆ ಬರೋ ಹಾಗೆ ಆ ಜನರನ್ನು ಆ ವಸ್ತುಗಳನ್ನು ಬಳಸ್ಕೊಂಡ್ರೆ ಅಷ್ಟೇ ಯೂಸ್, ಅದು ಇನ್ನೇನು ಬರೋಲ್ಲ. ಆದ್ಮೇಲೆ ಶಾಸ್ತ್ರ ಗುರುಗಳು ಅವರನ್ನು ಹಿಡಿದು ಸರಿಯಾಗಿ ತನ್ನ ಅನುಭವವನ್ನು ಯೋಚನೆ ಮಾಡಿ ತಿಳ್ಕೊತಾನೆ. ಈಗ ಹೇಳ್ತಾರ ನೋಡ್ರಿ, ಬರಪ್ಪ. ತನ್ನ ಸ್ವರೂಪವನ್ನು ತಿಳ್ಕೊಳ್ಳೋದ್ರಿಂದ ನಾನು ಪರಮಾತ್ಮನೇ ಆಗಿದ್ದೀನಿ ಅನ್ನೋದೇ ಇಲ್ಲಿ ವಿವಕ್ಷಿತ. ಬ್ರಹ್ಮವನ್ನು ತಿಳಿದವನೇ ಪರಮಾನಂದವನ್ನ, ಪರಮ ಪುರುಷಾರ್ಥವನ್ನ, ಪರಬ್ರಹ್ಮವನ್ನ ಪಡ್ಕೊಳ್ತಾನೆ. ಪಡ್ಕೊಳ್ತಾನೆ ಅಂದ್ರೆ ಮುಂಚೆನೆ ಆಗಿದ್ದಾನೆ ಅಂತ. ಪಡ್ಕೊಳ್ತಾನೆ ಅಂದ್ರೆ ಹೊಸರಾಗಿ ಪಡ್ಕೊಳ್ಳೋದಲ್ಲ. ಆದ್ರಿಂದ ಇತಿ ನಹಿ ಒಂದು ಇನ್ನೊಂದಾಗೋದು ಅನ್ನೋದು ಅನುಭವದಲ್ಲಿ ಎಲ್ಲೂ ಇಲ್ಲ. ಏನಪ್ಪ, ಕಾಯಿ ಇಲ್ಲಿ ಮಣ್ಣೆಂಟೆ ಆಗತ್ತೆ, ಆಗೋದಿಲ್ಲ. ಮಣ್ಣೆಂಟೆ ಒಳ್ಳೆ ಇದ್ರ ಹೂವಾಗತ್ತೆ, ಆಗೋದಿಲ್ಲ. ಅಂದ್ರೆ ಅನ್ಯ ಭಾವ ಅಂದ್ರೆ ಒಂದು ಇನ್ನೊಂದಾಗೋದು ಅನ್ನೋದು ಅನುಭವದಲ್ಲಿ ಆಗೋಲ್ಲ, ಕಲ್ಪನೆಯಲ್ಲಿ ಆಗ್ಬೋದು. ಅನುಭವ ಸ್ವರೂಪದಲ್ಲಿ ಒಂದು ಇನ್ನೊಂದಾಗೋದು ಅನ್ನೋ ತಿಳುವಳಿಕೆಯಿಂದ ಆಗೋದಿಲ್ಲ. ಮೊದಲೇ ಆಗಿದ್ರೆ, ತಪ್ಪು ತಿಳ್ಕೊಂಡಿದ್ರೆ, ತಿಳುವಳಿಕೆ ಸರಿಪಾಡ್ಕೊಂಡ್ರೆ ಯಾವಾಗ್ಲೂ ಆಗಿದ್ದೀನಿ ಅಂತ ಗೊತ್ತಾಗತ್ತಷ್ಟೆ. ಒಂದು ಇನ್ನೊಂದಾಗೋದು ಅನ್ನೋದು ಪ್ರಪಂಚದಲ್ಲಿ ಇಲ್ಲ. ಈಗ ಪೂರ್ವ ಪಕ್ಷಿ ಕೇಳ್ತಾನೆ, ಅದೇ ಆದವನು ಅದಾಗ್ತಾನೆ ಅನ್ನೋದು ತಪ್ಪಲ್ವೇನ್ರೆ? ಒಂದ್ ಇನ್ನೊಂದಾಗಲ್ಲ. ಅದಾದವನು ಬ್ರಹ್ಮವೇ ಆದವನು ಬ್ರಹ್ಮವಾಗ್ತಾನ? ಬ್ರಹ್ಮವನ್ನು ತಿಳಿದ್ಬಿಟ್ರೆ ಬ್ರಹ್ಮ ಆಗ್ಬಿಡ್ತಾನ? ಅದಾಗ್ತಾನೆ. ಅದಾದವನು ಅದಾಗ್ತಾನೆ ಅನ್ನೋದು ತಪ್ಪು, ಬ್ರಹ್ಮವಲ್ಲದೆ ಇದ್ದವನು ಬ್ರಹ್ಮವಾಗ್ತಾನೆ ಅನ್ನೋದು ತಪ್ಪು. ಎರಡೂ ತಪ್ಪೆ ಅಲ್ವಾ? ಅದ ಏನ್ ಭಾಷ್ಯಕಾರರು ತತ್ಸ್ಯಾಪಿ ತದ್ಭಾವ, ಅದೇ ಬ್ರಹ್ಮವೇ ಬ್ರಹ್ಮವಾಗ್ತಾನೆ ಅಂದ್ರೆ ಅದು ತಪ್ಪು ಅಂದ್ರು. ಅದಾದವನು ಅದಾಗ್ತಾನೆ ಅಂದ್ರೆ ಅದು ಹೇಗಾಗ್ತಾನೆ? ಆಗೋದೇ ಇಲ್ಲ. ಅಲ್ಲಿ ಎರಡು ಪದದಲ್ಲಿ ಒಂದು ಪದವನ್ನ ಗೌಣ ಮಾಡ್ಬೇಕಾಗತ್ತೆ. ಆಗ್ತಾನೆ ಅಂದ್ರೆ ಆಗಿರೋದನ್ನ ತಿಳ್ಕೋತಾನೆ ಅಷ್ಟೇ, ಆಗ್ತಾನೆ ಅನ್ನೋದಲ್ಲ. ಇದು ಕ್ರಿಯೆಯ ದೋಷ. ಅದು ಮನುಷ್ಯನಿಗೆ ಕ್ರಿಯಾಪದದಲ್ಲಿ ಬಹಳ ಒತ್ತಿದೆ. ಆಗ್ತಾನೆ, ಸಿಗ್ತಾನೆ, ಪಡ್ಕೊಳ್ತಾನೆ ಅಂತ ಏನೋ ಒಂದು ಬ್ರಹ್ಮವನ್ನು ಪಡ್ಕೊಳ್ಳೋ. ಹಾಗಾದ್ರೆ ಅವನಿಗೆ ಒಂದ್ ಸ್ವಲ್ಪ ಉತ್ಸಾಹ, ಏನಿದ್ದ ಹಾಗೆ ಇರ್ತಾನೆ, ಏನು ಬದಲಾಗಲ್ಲ ಅಂದ್ರೆ ಹಾಗಾದ್ರೆ ಬೇಡ, ಅದು ಪ್ರಯೋಜನ ಇಲ್ಲ ಅಂತ ಅಂದ್ಬಿಡ್ತಾನೆ. ಆದ್ರಿಂದ ಶ್ರುತಿ ಬ್ರಹ್ಮವನ್ನು ತಿಳಿದರೆ ಪರಮಾನಂದವನ್ನು ಪಡ್ಕೊಳ್ತಾನೆ, ಪರಬ್ರಹ್ಮವನ್ನೇ ಸೇರ್ಬಿಡ್ತಾನೆ, ಪರಮ ಪುರುಷಾರ್ಥವನ್ನು ಪಡ್ಕೊಳ್ತಾನೆ. ಎಲ್ಲ ಶಬ್ದಗಳೇ ಹೊರತು ಮೊದಲೇ ಪರಮ ಪುರುಷಾರ್ಥ, ಪರಮಾನಂದ, ಪರಬ್ರಹ್ಮ ಆಗಿದ್ದಾನೆ. ತಿಳ್ಕೊಳ್ಳೋದ್ರಿಂದ ಇದು ತಪ್ಪಾಗಿ ತಿಳುವಳಿಕೆ ಹೋಗತ್ತೆ. ಅದನ್ನ ಹೇಳ್ಬೇಕು. ತಸ್ಯಾಪಿ ತದ್ಭಾವಾನುಪಪತ್ತಿ, ತದ್ಭಾವಾಪತ್ತಿ ಅನುಪಪನ್ನ, ಯುಕ್ತಿಗೆ ಹೊಂದಲ್ಲ. ನಾ ಸ್ವಾಮಿ, ನಾವ್ ಹೇಳ್ತಾ ಇರೋದು ಹಾಗಲ್ಲ. ವಾಕ್ಯದ ಉದ್ದೇಶ ಏನ್ ಕೇಳಿ. ಬೆಸ್ಟ್ ವಾಕ್ಯ ಇದು. ಏನ್ ಹೇಳೋ? ಇನ್ನೊಂದ್ಸಲ ಓದು. ಸರಿಯ ಓದೋದಿಲ್ಲ ಕಡೆ, ಸ್ವಾರಸ್ಯ ಬರಲ್ಲ ಓದಿದ್ರೆ, ರುಚಿ ಬರ್ಬೇಕು. ಅವಿದ್ಯಾಕೃತ ತಾದಾತ್ಮ್ಯ ಅಪೋಹಾರ್ಥತ್ವ. ತಪ್ಪು ತಿಳುವಳಿಕೆಯಿಂದ ಬೇರೆ ಕಡೆ ಸೇರ್ಕೊಂಡ್ಬಿಟ್ಟಿಯಾನೆ, ಹಿಡ್ಕೊಂಡ್ಬಿಟ್ಟಿಯಾನೆ, ಆಲಿಂಗನೆ ಮಾಡಿದ್ದಾನೆ. ಯಾವ್ದನ್ನ? ದೇಹವನ್ನ, ಇಂದ್ರಿಯಗಳನ್ನ, ಮನಸ್ಸನ್ನ ಹಿಡ್ಕೊಂಡ್ಬಿಟ್ಟಿಯಾನೆ. ಇದನ್ನ ಬಿಡಿಸಿದ ಹೊರತು ಬ್ರಹ್ಮದಲ್ಲಿ ಆಲಿಂಗನೆ ಆಗೋಲ್ಲ. ದಿವಸವೂ ಪ್ರಾಜ್ಞನಲ್ಲಿ ಆಲಿಂಗನೆ ಆಗತ್ತೆ ಅಂತೀವಲ್ಲ, ನಿದ್ರೆಯಲ್ಲಿ ಆಲಿಂಗನೆ ಮಾಡ್ಬೇಕಾಗಿಲ್ಲ, ಯಾವಾಗ್ಲೂ ಅವನೇ. ಆದ್ರೆ ಇಲ್ಲಿರೋ ತಾದಾತ್ಮ್ಯತೆ ಬಿಡಿಸ್ಬೇಕಾಗಿದೆ. ಸೊ ಗಲೀಜನ್ನು ಹೋಗಿ ಕಟ್ಕೊಂಡ್ಬಿಟ್ಟಿಯಾನೆ. ಹೇಗೆ? ನಾನು ಅಂತ, ತಾನು ಎಂಬ ತಾದಾತ್ಮ್ಯ, ಅವಿದ್ಯೆಯಿಂದ ಆದಂತಹ ತಾದಾತ್ಮ್ಯ ಇದೆಯಲ್ಲ, ನಾನು ಹಾಗಿದ್ದೀನಿ, ನಾನು ಹೇಗಿದ್ದೀನಿ, ನನ್ನ ಸ್ವರೂಪ ಹೀಗಿದೆ, ನಾನು ತಪ್ಪು ತಿಳುವಳಿಕೆಯಿಂದ ಮಾಡಿಕೊಂಡ ತಾದಾತ್ಮ್ಯತೆಯನ್ನ ಬಿಡಿಸೋಕೋಸ್ಕರವೇ ಶಾಸ್ತ್ರ ಬಂದಿದೆ. ಎಲ್ಲ ವಾಕ್ಯಗಳು ಬೇರೆ ಬೇರೆ ಕಡೆಯಲ್ಲಿರುವ ತಾದಾತ್ಮ್ಯತೆಯನ್ನ ಓಡಿಸ್ಬೇಕು. ಅಪೋಹ ಅಂದ್ರೆ ಅಪವಾದ ಮಾಡಬೇಕು. ಅದಕ್ಕೆ ವಾಕ್ಯ ಬಂದಿದೆ. ಈಗ ಹೇಗೆ ಅಂತ ವಿವರಣೆ ಕೊಡ್ತಾರೆ. ಬಹಳ ಒಳ್ಳೆ ವಾಕ್ಯ ಇದು. ಇಡೀ ವಾಕ್ಯ ಅರ್ಥ ಮಾಡುವ ಹೀಗೆ ಅರ್ಥ ಮಾಡ್ಬೇಕು ನೀನು. ಅವಿದ್ಯೆಯಿಂದಾದ ತಪ್ಪು ತಿಳುವಳಿಕೆಯನ್ನು ಯಾವ ಅಂಶದಿಂದ ಕಳೀತಾ ಇದೆ ಅನ್ನೋದನ್ನ ನೋಡ್ಬೇಕು. ನೋಡಪ್ಪ, ಚಳಿ ಸ್ನಾನ ಮಾಡಬೇಕು ಅಂತ ಒಂದು ವಾಕ್ಯ 4 ಗಂಟೆಗೆ ಅಂತ ಹೇಳಿದ್ರೆ, ತಪ್ಪು ತಿಳುವಳಿಕೆ ಬಂದ ದೇಹದಲ್ಲಿರೋ ಅಭಿಮಾನವನ್ನ ಕಡಿಮೆ ಮಾಡ್ಕೊ ಹೋಗಿ ಚಳಿ ಮುಳುಗು, ಏನು ಆಗೋಲ್ಲ. ನಡುಗತ್ ಸ್ವಾಮಿ, ನಡುಗ್ಲಿ. ಯಾವ ನಡುಗತ್ತ? ದೇಹ ನಡುಗ್ಲಿ. ಬುದ್ಧಿ ಬರ್ಲಿ ಅದಕ್ಕೆ. ಉಪವಾಸ ಹಾಕ್ರಿ, ಗೋಕುಲಾಷ್ಟಮಿ. ಯಾಕೆ ಉಪವಾಸ ಹಾಕ್ಬೇಕು? ದೇಹಾಭಿಮಾನ ಕಮ್ಮಿ ಆಗಲಿ. ಅಯ್ಯೋ ಆಗಲ್ಲ. ಅದು ದೇಹಾಭಿಮಾನ ಹೆಚ್ಚು. ಸಂಜೆ ರಾತ್ರಿವರೆಗೂ ಏನು ತಿನ್ಬೇಡ್ರಿ ಅಂದ್ರೆ ತಿನ್ನಬಾರದು ಅನ್ನೋದು ಒಂದು ಅಂಶ ಅಷ್ಟೇ. ಮುಖ್ಯವಾದ್ದೇನೋ ದೇಹಾಭಿಮಾನವನ್ನ ಕಡಿಮೆ ಮಾಡ್ಕೊಳ್ಳಿ.
ದೇಹ ಯಾತ್ರೆಗೆ ಎಷ್ಟೋ ಅಷ್ಟು ತಗೊಳ್ಳಿ, ತೀರಾ ಮಾತ್ರೆ ತಗೊಳ್ಳೋರು ಏನೋ ತಗೊಳ್ಬೇಡಿ ಅಂತ ಆಮೇಲೆ ಏನಾದ್ರೂ ಮಾಡ್ಕೊಂಡ್ಬಿಟ್ಟಿರಿ. ಆದ್ರೆ ಶಾಸ್ತ್ರದ ಉದ್ದೇಶ ತಪ್ಪು ತಿಳುವಳಿಕೆಯಿಂದ ಬಂದ 4 ಜನ ಮಹಾ ಮೋಸಗಾರರು. 4 ಜನ ಯಾರ್ಯಾರ? ಬುದ್ಧಿ, ಮನಸ್ಸು, ಇಂದ್ರಿಯಗಳು, ದೇಹ. ಈ 4ರಲ್ಲೂ ತಾದಾತ್ಮ್ಯತೆ ಇದೆ. ಅದನ್ನು ಬಿಡಿಸೋ ಉಪಾಯ ಏನಾದ್ರು ಉಪವಾಸ ಮಾಡು, ಸ್ನಾನ ಮಾಡು, ಪರೋಪಕಾರ ಮಾಡು, ಕೆಲಸ ಮಾಡು, ಯಾವಾಗ್ಲೂ ಚೆನ್ನಾಗಿ ಕೆಲಸ ಮಾಡು. ಅಯ್ಯೋ ನೋವಾಗತ್ತೆ, ಆಗ್ಲಿ ದೇಹಾಭಿಮಾನ ಬಿಡಿಸು ಅಂತ ಹೇಳಿ ಶಾಸ್ತ್ರ ಹೇಗೆ ಮಾಡಿದ್ರೆ ನೀನ್ ದೇಹಾಭಿಮಾನ ಬಿಡ್ತೀಯೋ ತಕ್ಕಾಗೆ ಎಲ್ಲ ಶಾಸ್ತ್ರವನ್ನು ಬರೆದಿರೋದು. ನೀವ್ ಯಾವ್ದಾದ್ರು ಕೇಳ್ರಿ, ಬಟ್ಟೆ ಹೆಚ್ಚಿಗೆ ಹಾಕೋಬೇಡ ಅಭಿಮಾನ ಬರುತ್ತೆ, ಊಟ ಜಾಸ್ತಿ ತಿನ್ಬೇಡ ತೂಕ ಜಾಸ್ತಿ ಆಗತ್ತೆ, ದೇಹಾಭಿಮಾನ ಜಾಸ್ತಿ ಆಗತ್ತೆ, ಕಮ್ಮಿ ಮಾಡು, ಹಸಿವು ಬರಲಿ. ಹಸಿವು ಒಳ್ಳೆ ಸ್ವಾಮಿ. ನಮ್ಮ ಶಾಸ್ತ್ರದಲ್ಲಿ ಹಸಿವನ್ನ ವೃತ್ರಾಸುರ ಅಂತ ಕರೆದಿದೆ. ಆ ವೃತ್ರಾಸುರನ್ನ ಇಂದ್ರ ಕೊಲ್ಲೋಕ್ ಹೋದ. ಇಂದ್ರನ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟ, ಕೊಲ್ಲೋಕೆ ಆಗ್ಲಿಲ್ಲ. ಆವಾಗ ಇಂದ್ರ ಯೋಚನೆ ಮಾಡ್ದ, ಅಲ್ಲಯ್ಯ ನನ್ ಹೊಟ್ಟೆ ಒಳಗೆ ಬಂದ್ಬಿಟ್ಟಿಯಲ್ಲ ಅಂತ. ಬರೀ ನಿನ್ನ ಹೊಟ್ಟೆ ಅಲ್ಲ, ಈ ಜಗತ್ತಿನಲ್ಲಿ ಎಲ್ಲರ ಹೊಟ್ಟೆಲೂ ಸೇರ್ಕೋತೀನಿ. ನಾನಿದ್ರೆ ಅವ್ರ ಹೊಟ್ಟೆಲಿ ತಿನ್ನೋದು, ಆ ಹಸಿವೆ ಇಲ್ಲದೆ ಹೋದ್ರೆ ತಿನ್ನೋದು ಅಂತ ರುಚಿ ಆಗತ್ತೆ. ಆದ್ರಿಂದ ಹಸಿವು ಬಹಳ ಹಿತ. ಹಸಿವು ಹೋದ್ರೆ ಹಿತ ಅಲ್ಲ. ಏನ್ ಹೇಳಿ? ಹಸಿವೆ ನಿಮಗೆ ವಿವೇಕವನ್ನು ಉಂಟು ಮಾಡೋದು. ವೃತ್ರಾಸುರ ಹೇಳ್ತಾನೆ, ಇಂದ್ರ ನೀನ್ ಕೆಟ್ಟದ್ದೆಲ್ಲ ಹೊಟ್ಟೆಗೆ ಹಾಕ್ತೀಯಲ್ಲ, ಅದೆಲ್ಲ ತ್ವಾಮೇವೇಂಧೀಯ ತವ ಭೋಗಾಯ ತ್ವಾಂ ಪ್ರವಿಶಾನಿ ಇತ್ಯಬ್ರವೀತ್ ತಂ ವೃತ್ರ ಪ್ರಾವಿಶದುದರಂ ವೈ ವೃತ್ರ ಖತ್ಖಲು ವೈ ಮನುಷ್ಯಸ್ಯ. ಅಪ್ಪ ಹಾಗೆ ಒಳ್ಳೆ ಕೆಲಸ. ವೃತ್ರಾಸುರ ಇಂದ್ರನ ಹೊಟ್ಟೆ ಸೇರಿ ಪ್ರಪಂಚದ ಎಲ್ಲಾ ಪ್ರಾಣಗಳ ಜೊತೆಲೂ ಬಂದು ಆ ಪ್ರಾಣಕ್ಕೆ ಬೇಕಾದಂತಹ ಶಕ್ತಿ ಬಲ ಬೇಕಾದ್ರೆ ಹಸಿವಾಗಿರ್ಬೇಕು. ಹಸಿವಾಗಿ ತಿಂದ್ರೆ ಬಲ ಬರುತ್ತೆ. ಸುಮ್ನೆ ತುಂಬಿಟ್ಟು ಒಂದ್ ಗೋಣಿ ಚೀಲ ತುಂಬ ಹಾಕಿದ್ರೆ ಉಂಡ್ಕೊಳ್ಳುತ್ತೆ, ಡಬ್ ಅನ್ನತ್ತೆ. ಆಯ್ತು ಅವ್ರ ತೂಕ ಜಾಸ್ತಿ ಇದೆ ಕಣ್ರೆ, ಅದು ಪ್ರಯೋಜನ ಎಲ್ಲ, ಹಾರ್ಟ್ ವೀಕ್ ಆಯ್ತು ಅಂತಾರೆ. ಆದ್ರಿಂದ ಮನುಷ್ಯ ಕೆಲಸ ಮಾಡೋದು ದೇಹಾಭಿಮಾನ ಕಡಿಮೆ, ಉಪವಾಸ ಮಾಡೋದು ದೇಹಾಭಿಮಾನ ಕಡಿಮೆ, ಎಲ್ಲ ದೇಹಾಭಿಮಾನವನ್ನು ಬಿಡಿಸೋಕೋಸ್ಕರ ಬಂದಿರೋದು. ಏನು ವಾಕ್ಯ ಬರುವುದು ಅಂದ್ರೆ ವಿದ್ಯಾಕೃತ ತಾದಾತ್ಮ್ಯ ಅಪೋಹಾರ್ಥತ್ವ. ಬಹಳ ಒಳ್ಳೆ ವಾಕ್ಯ. ಏನು ಭಾಷ್ಯಕಾರರ ಅನುಭವದ ವಾಕ್ಯ. ಇಡೀ ಸರ್ವಶಾಸ್ತ್ರಕ್ಕೂ ಸಾರ. ಹೇಗೆ ಮಾಡಿದರೆ ಏಕಾಂತದಲ್ಲಿರ್ರಿ, ಆತ್ಮಾನಂದದಲ್ಲಿರ್ರಿ, ದೇಹಾಭಿಮಾನ ಬಿಡಿ. ಈ ಜನರ ಜೊತೆಲಿ ಚಪಲ ಮಾಡ್ತೀವಲ್ಲ ಅದೆಲ್ಲ ಬಿಡ್ಬೇಕು. ಹೀಗೆ ಯಾಹಿ ಓದಪ್ಪ. ಯಾಹಿ ಬ್ರಹ್ಮವಿದ್ಯೆಯ ಸ್ವಾತ್ಮಪ್ರಾಪ್ತಿರ್ಭವಿಷ್ಯತೆ ಸಾ ಅವಿದ್ಯಾರಹಸ್ಯ ಅನ್ನಾದಿ ವಿಶೇಷಾತ್ಮನಃ ಆತ್ಮತ್ವೇನಾಧ್ಯಾರೋಪಿತಸ್ಯ ಆತ್ಮನೋ ಅಪೋಹಾರ್ಥ. ಓದಿದ್ರೆ ಜೋರ್ ಬರ್ಬೇಕಣ ಭಾಷ್ಯ. ಜಗತ್ತಿನಲ್ಲಿ ಗೋಲ್ಡನ್ ವಾಕ್ಯ ಅದು. ಇನ್ನೊಂದ್ಸಲ ಓದು. ಯಾಹಿ ಬ್ರಹ್ಮವಿದ್ಯೆಯ ಸ್ವಾತ್ಮಪ್ರಾಪ್ತಿರ್ಭವಿಷ್ಯತೆ ಸಾ ಅವಿದ್ಯಾಗತಸ್ಯ ಅನಾದಿ ವಿಶೇಷಾತ್ಮನಃ ಆತ್ಮತ್ವೇನಾಧ್ಯಾರೋಪಿತಸ್ಯ ಅನಾತ್ಮನಃ ಅಪೋಹಾರ್ಥ. ಬ್ರಹ್ಮಜ್ಞಾನ ಬ್ರಹ್ಮವಿದ್ಯೆಯಿಂದ ನಿಮ್ಗೆ ಪರಮಾತ್ಮನ ಪ್ರಾಪ್ತಿ ಆಗತ್ತೆ, ಸ್ವರೂಪ ಪ್ರಾಪ್ತಿ ಆಗತ್ತೆ ಅಂತ ಉಪನಿಷತ್ ಹೇಳತ್ತೆ. ಮೊಟ್ಟ ಮೊದಲಿಗೆ ಬ್ರಹ್ಮವಿದಾಪ್ನೋತಿ ಪರಂ. ಅದನ್ನೇ ವಿವರಣೆ ಮಾಡುವಾಗ ಯೋ ವೇದ ನಿಹಿತಂ ಗುಹಾಯಾಂ ಪರಮೇವ್ಯೋ ಸೋಷ್ಣುತೆ ಸರ್ವಾನ್ ಸಹ. ಹೀಗೆ ವಿವರಣ ವಾಕ್ಯದಲ್ಲೂ ಬ್ರಹ್ಮಜ್ಞಾನದಿಂದ ಸ್ವಾತ್ಮ ಪ್ರಾಪ್ತಿ. ಸ್ವಾತ್ಮ ಪ್ರಾಪ್ತಿ ಹೊಸದಲ್ಲ, ತನ್ನನ್ನು ತಾನು ಪಡ್ಕೊಳ್ಳೋದು ಅನ್ನೋದು ಅನುಭವ ವಿರುದ್ಧ ಅಂದ್ರು. ಹೌದು, ಅನುಭವ ವಿರುದ್ಧ ಆದ್ರೆ ತಾನೆಲ್ಲ ತಾನು ಮಾಡ್ಕೊಂಡಿದ್ದಾನಲ್ಲ, ಅದನ್ನ ಅನುಭವ ವಿರುದ್ಧ ಅಂತ ಹೇಳಕ್ ಆಗಲ್ವಲ್ಲ. ನಾನಲ್ಲದನ್ನ ನಾನು ಮಾಡ್ಕೊಳ್ಳೋ ಯಾರಪ್ಪ ಪಾಠ ಹೇಳ್ಕೊಟ್ರೋ? ನಾನು ಇಂಥ ಕಣ್ಣುಳ್ಳವನು, ನೋಡೋನು, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ಇದೆಲ್ಲ ಹೇಳ್ಕೊಟ್ಟು ಬಂದದ್ದ? ಕೆಟ್ಟ ಪಾಠ ಕಲ್ತು ಬಿಟ್ಟು ಉಪನಿಷತ್ ಹತ್ರ ಅಯ್ಯೋ ಯಾಕೆ ಹೀಗ್ ಮಾಡ್ತೀನಿ ಜಗಳ ಮಾಡ್ತೀರಲ್ಲ, ಪಾಠ ಕಲ್ತವ್ರು ತಪ್ಪು ಪಾಠ ಓದ್ಕೊಂಡ್ ಬಂದವ್ರು ಯಾರ? ಬಹಳ ಇದೆ. ಹೀಗೆ ಅವಿದ್ಯಾಕೃತ ತಪ್ಪು ತಿಳುವಳಿಕೆಯಿಂದ ಮಾಡ್ಕೊಂಡಂತಹದ್ದು ಅನ್ನಾದಿ ವಿಶೇಷಾತ್ಮನಃ. ಅನ್ನಮಯಾತ್ಮ, ಪ್ರಾಣಮಯಾತ್ಮ, ಮನೋಮಯಾತ್ಮ, ವಿಜ್ಞಾನಮಯ. ಹಾಕ್ತಾರೆ, ವೇಷ ಹಾಕ್ತಾರೆ, ಡ್ರೆಸ್ ಮಾಡ್ತಾರೆ. ನಾನು ಹೆಂಗ್ ಕಾಣಿಸ್ತೀನಿ, ಫೋಟೋ ತಗೊಳ್ರಿ, ಫೋಟೋ ನೋಡ್ರಿ. ಯಾತಕ್ರಿ ಈ ವಿಶೇಷಾತ್ಮನಲ್ಲಿ ತಲೆ ಹಾಕೋಬೇಕು? ಅಯ್ಯಯ್ಯೋ ಭಗವಂತ ಏನ್ ಮಾಡ, ಈ ವಿಶೇಷಾತ್ಮನಲ್ಲಿ ಆತ್ಮತ್ವೇನ ಅಧ್ಯಾರ, ಅದೇ ನಾನು ಅಂತ ತಪ್ಪಾಗಿ ತಿಳ್ಕೊಂಡು ಅದರದ್ದೇ ಸೇವೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಅನ್ನಾದಿಗಳೆಲ್ಲ ಸೇವೆ ಮಾಡಿ ಉಜ್ಜಿ ತೊಳೆದು ಅದನ್ನು ಸುಖವಾಗಿಡ್ಬೇಕು. ಫ್ಯಾನ್ ಬೇಕು, ಅದಕ್ಕೆ ಉಪವಾಸ ಹಾಕಬಾರ್ದು, ಕಾಲಕ್ಕೆ ಅದಕ್ಕೆ
ಚೆನ್ನಾಗಿ ತಿಂಡಿ ಕೊಡ್ರೆ, ಇದೇ ಕೆಲಸ ನಮ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ. ಆದ್ರೆ ಅದನ್ನ ತೆಗಿಬೇಕು ಅಂತ ಹೇಳಿ ಶ್ರುತಿ, ವಿವೇಕ, ಅನುಭವ, ಶಾಸ್ತ್ರ, ಕರ್ಮ, ಉಪಾಸನೆ, ಎಲ್ಲ ಆಚಾರ ವಿಚಾರ ಅಷ್ಟು ಒಂದೇ. ತಪ್ಪು ತಿಳುವಳಿಕೆಯಿಂದ ಮಾಡಿಕೊಂಡಂತಹ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳಲ್ಲಿ ಅಭಿಮಾನವನ್ನ ಬಿಡಿಸೋಕೋಸ್ಕರ ನಾನಾ ಪ್ರಕಾರ ಮಾಡ್ತಾನೆ ಇದೆ. ಪುಣ್ಯಕರ್ಮ ಹೇಳಲಿಲ್ಲ, ಪುಣ್ಯಕರ್ಮದಿಂದ ಏನೂ ಆಗಲ್ಲ, ಇನ್ನೊಂದು ದೊಡ್ಡ ದೇಹ ಕೊಟ್ಬಿಡ್ತಾನೆ. ಪುಣ್ಯಕರ್ಮ ಬೇಡ, ಕರ್ಮ ಯೋಗ ಮಾಡ್ಬೇಕು, ಭಗವದ್ ಭಕ್ತಿಯಿಂದ ಚೆನ್ನಾಗಿ ದುಡಿಬೇಕು, ಮಾಡ್ಬೇಕು. ಕೆಲಸ ಮಾಡಿದಷ್ಟು ದೇಹ ಅಭಿಮಾನ ಕಡಿಮೆ ಆಗತ್ತೆ. ಹೀಗೆ ಆತ್ಮತ್ವೇನ ಅಧ್ಯಾರೋಪಿತಸ್ಯ, ತಾನು ಅಂತ ಹೇಳಿ ವಿಶೇಷಾತ್ಮರನ್ನ ಕಂಡುಕೊಂಡಲ್ಲ, ಆ ಅನಾತ್ಮವಾದದ್ದನ್ನ ಹೇಳ್ಕೊಂಡ್ಬಿಟ್ನಲ್ಲ ಭಾರನ, ಅದನ್ನ ಕಳೆಯೋಕೋಸ್ಕರ ಶಾಸ್ತ್ರ ಹೇಗೋಪಾಯ ಮಾಡಿದೆ. ಬುದ್ಧಿವಂತ ಶಾಸ್ತ್ರ. ಯಾಕೆ ಬುದ್ಧಿವಂತ ಹೇಳ? ಪರಮಾತ್ಮನ ಬುದ್ಧಿ ಕಣೋದು, ನನ್ನ ನಿನ್ನ ಮಾತಲ್ಲ. ಪರಮಾತ್ಮನು ವೇದ ರೂಪದಿಂದ ಬಂದು ಹೇಳ್ತಾ ಇದ್ದಾನೆ ತಾನೇ. ಅಯ್ಯಯ್ಯೋ ಹಳ ಹೋಗ್ಬಿಡ್ತೀವಿ ಕಣ್ರೋ ಅಂತ ಹೇಳಿ, ವೇದಾತ್ಮ ಸಾಕ್ಷಾತ್ ಸ್ವಯಂಭುರ್ ವೇದಾತ್ಮ ಇತ್ಯವೋಚತ್ ಸ್ವಯಂ ಹರಿಹಿ ನದೃಶೇ ದ್ವೈತಯೋಗೋಸ್ತಿ ವಿಶ್ವೇಶ್ವರ ಮತಾದಪಿ. ಯಾರ ವಾಕ್ಯ? ವಿಶ್ವೇಶ್ವರ ಅಂದ್ರೆ ಯಾರ? ಕೃಷ್ಣ. ಅವನು ದೃಶಿಗೆ, ಅರಿವಿಗೆ ದ್ವೈತ ಯೋಗ, ಅಚೇತನದ ಸಂಬಂಧ ಇಲ್ಲಪ್ಪ. ನದೃಶೇ ದ್ವೈತ ಯೋಗೋಸ್ತಿ ವಿಶ್ವೇಶ್ವರ ಮತಾದಪಿ ಸಾಕ್ಷಾತ್ ಸ್ವಯಂಭರು ವೇದಾತ್ಮ ಇತ್ಯವೋಚತ್ ಸ್ವಯಂ ಹರಿಹಿ. ಆ ಕೃಷ್ಣನ ಬಗ್ಗೆ ಸುರೇಶ್ವರರು ಏನು ಅಭಿಮಾನ ಅಂದ್ರೆ, ಹೇಳ ಅಂದ್ರೆ ಕರೆಕ್ಟ್ ಅಂತಾರ. ಪರಮಾತ್ಮನ ಮಾತು ಅನಾದಿತ್ವ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಏನು ಪರಮಾತ್ಮ, ಏನು ಅದ್ಭುತವಾಗಿ ಹೇಳಿದೆ. ಹೀಗೆ ಅನಾತ್ಮವನ್ನೆಲ್ಲ ಬಿಡಿಸೋಕೋಸ್ಕರ ಅನಾತ್ಮನಲ್ಲಿ ಹಿಡ್ಕೊಂಡ್ಬಿಟ್ಟಿದಿರಲ್ಲ. ನನಗೆ ಹೇಳಿದ್ರೆ ಭೂತ ಅಂದ್ರೆ ಇದೆ ಕಣ್ರೆ, ಹೊರಗಡೆ ಯಾವ ಭೂತ ಹಿಡ್ಕೊಳ್ಳಲ್ಲ. ಪಂಚಭೂತಗಳಲ್ಲಿ ಒಂದೊಂದನ್ನು ಹಿಡ್ಕೊಂಡು ಸಾಯ್ತೀವಲ್ಲ, ಇದೇ ನಾನು ಇದೇ ಭೂತ ಹಿಡ್ಕೊಂಡಿರೋದು. 5 ಭೂತಗಳನ್ನು ಹಿಡ್ಕೊಂಡಿದೀವಿ, ಒಂದಲ್ಲ ಎರಡಲ್ಲ. ಹೀಗೆ ಪಂಚಭೂತಗಳಲ್ಲಿರುವ ಆತ್ಮಬುದ್ಧಿಯನ್ನು ಬಿಡಿಸೋಕೋಸ್ಕರ ಶಾಸ್ತ್ರ ಉಪಾಯ ಮಾಡಿದೆ. ಇನ್ನೊಂದು 5 ನಿಮಿಷ ಇದೆ, ಇನ್ನೊಂದು ಪ್ಯಾರ ಶುರು ಮಾಡ್ಬೇಕು. ಏನ್ ಮಾಡೋಣ? 5 ನಿಮಿಷ ಕೃಷ್ಣನ್ ಮಾತಾ ಹೇಳ್ಬೇಡ. 5 ನಿಮಿಷ ಇದೆ. ಕೃಷ್ಣಾವತಾರದಲ್ಲಿ ಪರಮಾತ್ಮ ಒಂದೊಂದು ಮಹಿಮೆಯನ್ನು ತೋರಿಸಿದ್ನಲ್ಲ, ಅದನ್ನ ನೆನೆದಾಗ ನನಗೆ ಹೀಗಿರ್ಬೇಕು ಬದುಕು ಅಂತ. ಅವನಿಗೆ ಜೀವನದ ಮೊಟ್ಟ ಮೊದಲು ಯಾವ ಅಭಿಮಾನವೂ ಇಟ್ಕೊಳ್ಳಿಲ್ಲ. ಅಭಿಮಾನ ಅಂದ್ರೆ ಇದೇ ಜಾಗ ನಂದು, ಇವ್ರು ಮಾತ್ರ ನಮ್ಮವರು, ಇಷ್ಟೇ ಯಾವುದು ಇಟ್ಕೊಳ್ಳಿಲ್ಲ. ಎಲ್ಲಾ ಕೆಲಸಕ್ಕೂ ರೆಡಿಯಾದ. ಅಲ್ಲ ಸ್ವಾಮಿ, 3 ಲೋಕದ ಸ್ವಾಮಿ, ಅವನು ಕೂತ್ಕೊಂಡು ಅರ್ಜುನನ ರಥದ ಸಾರಥಿಯಾಗ್ಬಿಟ್ಟ. ಏನ್ರಿ ಈ ಕೆಲಸ? ಅವನು ಹೇಳ್ದ, ಕೆಲಸ ಇಲ್ಲದೆ ಇರೋಲ್ಲ, ಆದ್ರೆ ಏನೇ ಆಗ್ಲಿ ಕೆಲಸ ಅದನ್ನ ಚೊಕ್ಕವಾಗಿ ಮಾಡ. ಅದನ್ನ ಭಗವಂತ ತನ್ನ ಅವತಾರದಲ್ಲಿ ಏನು ನಡೆದ, ಏನು ಹೇಳ್ದ, ಅದು ನಮಗೆ ನಿಜವಾಗ್ಲೂ ಎಂಥ ಅದ್ಭುತವಾದದ್ದು ಅಂದ್ರೆ, ಅವನಿಗೆ ಭಗವಂತನೇ ಅವತಾರ ಮಾಡಿದ್ರಿಂದ ಬುದ್ಧಿ, ಶಕ್ತಿ, ಪ್ರೇಮ ಅದೆಲ್ಲ ಬಹಳ ದೊಡ್ಡದು. ನಮ್ಮ ಹಾಗೆ ಕರ್ಮಕ್ಕೆ ಬಂದವರಲ್ಲ. ನಾವು ಕರ್ಮದಿಂದ ಹುಟ್ಟಿದವರು. ಪ್ರಾರಬ್ಧ ಕರ್ಮ ಏನ್ ಕೊಡತ್ತೋ ಅದನ್ನು ಊಟ ಮಾಡೋ ಹುಟ್ಟಿದವರು. ಆದ್ರೆ ಭಗವಂತ ತಾನೇ ತನ್ನ ಯೋಗ ಮಾಯೆಯನ್ನು ಕೈಗೆ ತಗೊಂಡು ತಾನೇ ಅವತಾರ ಮಾಡ್ದ. ಅವತಾರ ಮಾಡಿದಾಗ ಹೇಗೆ ಜನರ ಜೊತೆಲಿ ಬೆರೆತ, ಯಾರ ಬಗ್ಗೆನೂ ಏನು ಬೇಜಾರಿಲ್ಲ, ಒಂದು ಸ್ವಲ್ಪವೂ ಯೋಚನೆ ಮಾಡ್ಲಿಲ್ಲ. ಆದ್ರೆ ಒಂದು ಯಾರು ಹೇಗೆ ಇಷ್ಟಪಟ್ರೋ ಹಾಗವರಿಗೆ ಒಲದ. ರುಕ್ಮಿಣಿ ನೀನು ಪತಿಯಾಗೇ ಬರಬೇಕು ಅಂದು, ಆಯ್ತು ಅಂದ. ಗೋಪಿಕಾ ಸ್ತ್ರೀಯರು ನೀನು ಕಾಂತನಾಗಿ ಆತ್ಮನಾಗಿ ಪ್ರಿಯ ಸಖನಾಗಿ ಬರಬೇಕು, ಆಯ್ತು ಅಂದ. ಅರ್ಜುನ ನೀನು ಆಚಾರ್ಯನಾಗಿಯೂ ಸ್ನೇಹಿತನಾಗಿಯೂ ಬಾಂಧ, ಆಯ್ತು ಅಂದ. ನನಗೆ ಆಶ್ಚರ್ಯ ನೋಡಿ, ಅರ್ಜುನನಿಗೆ ಅಷ್ಟು ದಿವಸ ಜೊತೆಲಿದ್ರೆ ಯುದ್ಧಕ್ಕೆ ಬರೋ ತನಕ 1 ದಿವಸ ವೇದಾಂತ ಹೇಳಲಿಲ್ಲ. ಯಾವಾಗ ರಣರಂಗದಲ್ಲಿ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತಂದ, ನಾನು ಶಿಷ್ಯನಾಗಿ ಬಂದಿದ್ದೀನಿ ಕಣೋ, ನನಗೆ ಉಪದೇಶ ಮಾಡೋ, ನೀನು ಆಚಾರ್ಯನಾಗಿ. ಈಗ ಹೇಳ್ತೀನಿ ಕೇಳೋ, ಅಶೋಚ್ಯ ನನ್ನ ಅಳಬಾರದ ಕಳ್ತಾ ಇದೀಯಾ, ಬಹಳ ಬುದ್ಧಿವಂತ ಹಾಗೆ ಮಾತಾಡ್ತಾ ಇದ್ದೀಯ. ಅಲ್ಲಪ್ಪ, ಅಳೋದು ಸರಿ, ಬುದ್ಧಿವಂತರಾಗಿ ಒಳ್ಳೆ ಉಪದೇಶನೂ ಮಾಡ್ತಾನೆ. ಇದು ಪ್ರಪಂಚದಲ್ಲಿ ಪ್ರತಿಯೊಬ್ಬರು ದಡ್ರು ಮಾಡೋ ಕೆಲಸ. ದಡ್ಡ ಅಂತ ಅಂತಾರೆ, ಉಪದೇಶನೂ ಮಾಡ್ತಾರೆ. ಉಪದೇಶ ಮಾಡ್ಬೇಕಾದ್ರೆ ಏನಾಗಬೇಕು? ದಡ್ಡ ಆಗಿರ್ಬಾರ್ದು. ದಡ್ಡ ಆಗಿದ್ರೆ ಏನಿರ್ಬೇಕು? ಸುಮ್ಮನೆ ಕೇಳ್ಬೇಕು. ಅಲ್ಲ, ಅಯ್ಯೋ ಹೀಗಾಗ್ಬಿಟ್ರೆ ನರಕ ಬಂದ್ಬಿಡತ್ತೆ,
ಅಲ್ಲ, ಅವ್ರು ಕೃಷ್ಣನಿಗೆ ಉಪದೇಶ ಮಾಡಬಹುದಾ? ಹೇಳ್ತಾ ಇದ್ದಾನೆ, ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸಿ. ನಗನಗತಾ ಹೇಳಿದಂತೆ ಭಗವಂತ, ರಹಸನ್ನಿವ ಭಾರತ. ನನಗೆ ಕೃಷ್ಣಾವತಾರದ ಒಂದೊಂದು ನಗುವು ಒಬ್ಬೊಬ್ಬರ ಅಹಂಕಾರವನ್ನ, ಅಜ್ಞಾನವನ್ನ ಕಳೀತಾ ಇದೆ. ಅವನ ದೃಷ್ಟಿ, ಅವನ ಇದು ನಡಿಗೆ, ಅವನ ನಗು ಇದೆಯಲ್ಲ, ಹೌದು ಎಂಥ ಅದ್ಭುತ. ಆ ಗೋಪಿಕಾ ಸ್ತ್ರೀಯರು ಹಠ ಮಾಡಿದ್ರು, ನಕ್ಕು ಬಿಟ್ಟ. ಅಲ್ಲ, ನಾನು ಬಂದಿರೋದು ಈ ಹುಡುಗಿಯರ ಜೊತೆ ಆಟ ಆಡೋಕ ಅಲ್ಲ, ಆದ್ರೂ ಕೂಡ ಅವ್ರು ಕೇಳ್ತಾ ಇದಾರ, ನೀನ್ ಇಲ್ದೆ ನಾವು ಬದುಕಲ್ಲ ಅಂತ. ಆದ್ರೆ ನಕ್ಕು ಬಿಟ್ಟು ಒಂದು ಸಮಾಧಾನವನ್ನು ಕೊಟ್ಟಿದ್ದಾನೆ, ಉತ್ತರವನ್ನು ಹೇಳಿದ್ದಾನೆ. ಯಾರನ್ನು ಬಿಟ್ಟಾಗ ಹೋಗುವಾಗಲೂ ಒಂದು ಸ್ವಲ್ಪವೂ ದುಃಖ ಪಡ್ಲಿಲ್ಲ. ಅಂತಹ ಗೋಪಿಕಾ ಸ್ತ್ರೀಯರು, ಅಂತ ಯಶೋಧ ನಂದೆಯರು, ಅವರನ್ನೆಲ್ಲ ಜೊತೆಲಿ ಆಟ ಆಡಿ ವೃಂದಾವನದಲ್ಲಿ, ಆ ಗೋಕುಲದಲ್ಲಿ ಎಲ್ಲ ಇದ್ನಲ್ಲ, ಒಂದು ಸಲ ನಾನು ಇಂಥ ಪರಮಾತ್ಮ ಅಂತ ಅವ್ರಿಗೆ ತೋರಿಸಿದ್ದು. ಎಲ್ಲರ ಹಾಗೆ ಎಲ್ಲರ ಸ್ನೇಹಿತರಾಗಿದ್ದ. ನಂಗೆ ಇನ್ನೂ ಒಂದು ವಿಶೇಷ ಅಂದ್ರೆ, ಕರುಗಳನ್ನು ಕಾಯೋ ಕೆಲಸ, ಹೊಸುಗಳನ್ನು ಕಾಯೋ ಕೆಲಸ ಇಲ್ಲದೆ ಊಟ ಮಾಡಬಾರ್ದು ಅಂತ. ನಾವು ಎಲ್ಲಿವರೆಗೆ ಊಟ ಮಾಡ್ತೀವೋ ಅಲ್ಲಿವರೆಗೆ ನಾವು 6 ಗಂಟೆ ಆದ್ರೂ ಕೆಲಸ ಮಾಡಬೇಕು. ಭಗವಂತ ಹೇಳ್ತಾ ಇರೋದೇನೋ, ಸುಮ್ಮನೆ ತಿನ್ಬೇಡ್ರಿ, ಅನ್ನ ಮಹಾ ಪಾಪದ್ದೋದು, ಆ ಅನ್ನದಲ್ಲಿ ದೋಷ ಬರುತ್ತೆ, ಚೆನ್ನಾಗಿ ಕೆಲಸ ಮಾಡ್ರಿ. ಕೆಲಸ ಮಾಡದೆ ಊಟ ಮಾಡಬೇಡಿ. ಈ ಜಗತ್ತಲ್ಲಿರೋರನ್ನು ಯಾರನ್ನೋ ಭೇದ ಬುದ್ಧಿಯಿಂದ ನೋಡ್ಬೇಡ್ರಿ, ನಮ್ಮವರು ಬೇರೆಯವರು ಅಂತ. ಯಾವುದೇ ವಿಷಯದಲ್ಲಿ ಅಭಿಮಾನ ಪಟ್ಕೊಂಡು ಹೀಗೆ ಆಗಬೇಕು ಅಂತ ಆಗ್ರಹ ಪಡಬೇಡಿ. ಬರತ್ತೆ ಹೋಗೋದು ಹೋಗುತ್ತೆ, ಬಿಟ್ಟು ಹೋಗೋರು ಬಿಟ್ಟು ಹೋಗ್ತಾರೆ, ಜೊತೆಲಿ ಇದ್ದವ್ರು ಜೊತೆಲಿ ಇರ್ತಾರೆ. ಯಾರು ತಾನೆ ನಾವು ಅದಕ್ಕೋಸ್ಕರ ಅಳ್ತಾ ಕೂತ್ಕೊಳ್ಳೋದು? ನನಗೆ ಆ ಭಗವಂತನನ್ನ ಬಿಟ್ಟು ಹೋದವ್ರು ಎಷ್ಟು ಜನ, ಜೊತೆಲಿದ್ದವ್ರು ಎಷ್ಟು ಜನ, ಯಾರನ್ನು ಏನು ಯೋಚನೆ ಮಾಡ್ಲಿಲ್ಲ. ಏನು ಆ ಕೃಷ್ಣಾವತಾರದ ಲೀಲಾ ಕಥವನ್ನು ನೀವು ಕೇಳ್ತಾ ಇದ್ರೆ, ಇದು ಜ್ಞಾನಿಯ ಚರ್ಯೆ, ಇದು ತತ್ವಜ್ಞಾನಿ ವಿವೇಕ, ಇದು ಹೀಗೆ ನಿರ್ಣಯ ಮಾಡಿ ಸರಿ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ. ಅದು ಸಾಮಾನ್ಯ ಜ್ಞಾನ ಅಲ್ಲ, ಬಹಳ ಅದ್ಭುತವಾದಂತಹದ್ದು. ಇಂಥ ಪರಮಾತ್ಮ ಇವತ್ತು ರಾತ್ರಿ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರದಲ್ಲಿ, ಇವತ್ತು ರೋಹಿಣಿ ನಕ್ಷತ್ರ ಬಂದಿಲ್ಲ, ಗುರುವಾರ ರೋಹಿಣಿ ನಕ್ಷತ್ರ, ಆದ್ರೆ ಇವತ್ತು ಅಷ್ಟಮಿ. ನಮ್ ಎರಡೂ ಸೇರ್ಬಿಟ್ರೆ ಬಹಳ ಉತ್ತಮ. ಇವತ್ತು ಸೇರದೆ ಹೋದ್ರು ಅಷ್ಟಮಿ ಪ್ರಧಾನ ಅಂತ ಇಟ್ಕೊಂಡು ಇವತ್ತೇ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅವನು ನಮ್ಮೆಲ್ಲರಿಗೂ ಕೂಡ ಲೋಕೋತ್ತರವಾದ ಪ್ರೇಮ, ಲೋಕೋತ್ತರವಾದಂತಹ ವಿವೇಕ ಜ್ಞಾನ, ಹಾಗೆ ಎಲ್ಲ ಅಭಿಮಾನವನ್ನು ಬಿಟ್ಟು ಬಾಳುವಂತ ನಿರಂತರ ಕರ್ತವ್ಯ. ಕೆಲಸ ಮಾಡ್ಬೇಕು, ಊಟ ಮಾಡ್ಬೇಕು, ಕೆಲಸ ಮಾಡಿ. ಎಲ್ಲಾದ್ರೂ ಇರ್ರಿ ಬರ್ರಿ ಅಂದ್ರೆ ಏನ್ ಕೆಲಸ ಅಂತ ಕೇಳ್ಬೇಕು. ಸುಮ್ಮನೆ ಹೋಗಿ ಕೂತ್ಕೊಂಡು ಮದುವೆ ತಿನ್ನೋದಲ್ಲ. ಹೋಗಿ ಕೆಲಸ ಮಾಡಿ ಚೆನ್ನಾಗಿ ಏನೋ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಕೊಂಡು ಆರಾಮಾಗಿ ಬರ್ಬೇಕು. ಇದು ಕೃಷ್ಣನ ಜೀವನದ ಪ್ರಧಾನವಾದ ಉಪದೇಶ. ಎಲ್ಲರೂ ನಮ್ಮವರು ಅನ್ನೋದು ಅವನು ಭಗವಂತ ವಿಶೇಷವಾದ ಸಾಮರ್ಥ್ಯ ಅದು. ಹೀಗೆ ಪರಮಾತ್ಮನ ಅನುಗ್ರಹ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಕೃಷ್ಣನ ವಿಷಯದಲ್ಲಿ ಬಹಳ ಅಭಿಮಾನ ನನಗೆ, ಬಾಲ್ಯದಿಂದಲೂ ಅದೇ. ಏನೋ ಗುರುಗಳ ಅನುಗ್ರಹ, ನಮ್ಮ ತಂದೆಯ ಒಂದು ಪ್ರೇರಣೆ, ನಾನು ಆ ದಾರಿಯಲ್ಲಿ ನಡ್ಕೊಂಡು ಬಂದೆ, ಗುರುಗಳ ಸೇವೆ ಮಾಡಿದೆ. ಕೊನೆಗೆ ಗುರುಗಳ ಆಶ್ರಮದಲ್ಲೇ ಮೊನ್ನೆ ನನಗೆ ಸನ್ಯಾಸದ ಯೋಗವನ್ನು ಅನುಗ್ರಹಿಸಿದ. ಎಲ್ಲರ ಅನುಗ್ರಹದಿಂದ, ಎಲ್ಲರ ಆಶೀರ್ವಾದದಿಂದ ಸನ್ಯಾಸಿಯಾಗಿ ಭಗವಂತನಿಗಾಗಿ ಇರಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿದ್ದೇನೆ. ಅದು ಏನು ಈಶ್ವರೇಚ್ಛೆಯೋ ನಡೆಯುತ್ತೆ. ಓಂ ಬಲಪ್ಪ. ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೊಂದು ಪ್ರಶ್ನೆ, ಈ ಕೊರೋನಾದಲ್ಲಿ ಮನೇಲಿ ಇರ್ಬೇಕು ಅಂತಾರೆ,